ಬಹಳ ದಿವಸಗಳಿಂದ ನಮ್ಮ ಕೇರಳದ ಮಿತ್ರರಾದಂತಹ ಆನಂದ್ ಸರ್ ನಮಗೆ ಒಂದು ಕನ್ನಡದಲ್ಲಿ ಬಯೋಫಿಟ್ ಮೀಟಿಂಗ್ ಅನ್ನ ನೀವು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಅನಿವಾರ್ಯ ಕಾರಣದಿಂದ ಅದು ಮುಂದೂಡ್ತಾ ಇತ್ತು. ಇವತ್ತು ಆ ಒಂದು ಸುದಿನ ಬಂದಿದೆ. ನನಗೆ ಏನು ತಿಳುವಳಿಕೆ ಇದೆ ಆ ಮಟ್ಟಿಗೆ ನಾವೊಂದು ಬಯೋಫಿಟ್ ಪ್ರಾಡಕ್ಟಿನ ಮಾಹಿತಿಯನ್ನ ನಾನು ಇವತ್ತು ನಿಮ್ಗೆ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೂ ಮೊದಲು ಆಕ್ಚುಲಿ ನಾವೆಲ್ಲ ಸಾವಯವ ಕೃಷಿ ಅಂತ ಹೇಳ್ತಾ ಇದ್ದೀವಿ. ಏನು ಹಾಗಾದ್ರೆ ಸಾವಯವ ಕೃಷಿ ಅಂತಂದ್ರೆ ಏನು? ಒಮ್ಮೆ ಅದರ ಬಗ್ಗೆ ನಾವು ದೃಷ್ಟಿ ಹರಿಸಿದ್ರೆ ನಮಗೆ ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು ಅಂತ ಗೊತ್ತಿದೆ. ಇವತ್ತು ನಾವು ಅದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಕೃಷಿಯನ್ನ ಮಾಡುವುದು ಸ್ವಲ್ಪ ಕಷ್ಟ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕವಾಗಿ ಏನೆಲ್ಲ ಸಿಗತ್ತೆ, ನೈಸರ್ಗಿಕವಾಗಿ ಏನೆಲ್ಲ ನಮ್ಗೆ ಸಿಗುತ್ತಲ್ಲ ಅದನ್ನ ಬಳಸ್ಕೊಂಡು ನಾವು ಕೃಷಿಯನ್ನ ಮಾಡುವಂತದ್ದು ಏನಿದೆ ಅದನ್ನ ನಾವು ಸಾವಯವ ಕೃಷಿ ಅಂತ ಕರಿತೀವಿ. ಇವತ್ತು ನೆರ್ಸರ್ ಕಂಪನಿ ಬಯೋಫಿಟ್ ಹೇಳುವಂತ ಬ್ರ್ಯಾಂಡ್ ಮೂಲಕ ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ಆಲ್ಸೋ ಪ್ರಾಫಿಟೇಬಲ್ ಫಾರ್ಮಿಂಗ್ ಅನ್ನೋದನ್ನ ಹೇಳಲಿಕ್ಕೆ ಜಗತ್ತಿಗೆ ಸಾರಲಿಕ್ಕೆ ಹೊರಟಿದೆ. ಸೊ ಹಾಗಾದ್ರೆ ಈ ನೈಸರ್ಗಿಕ ಕೃಷಿಯೊಳಗೆ ಸಿಗಬಹುದಾದಂತ ನೈಸರ್ಗಿಕ ಸಂಪನ್ಮೂಲ ಏನು? ನಾವು ಈ ಕೃಷಿಯನ್ನ ಸಾವಯವ ಕೃಷಿಯನ್ನ ನಾವು ನೈಸರ್ಗಿಕವಾಗಿ ಬಳಸ್ಕೊಂಡು ಏನನ್ನ ಮಾಡಬಹುದು ಅಥವಾ ಏನನ್ನ ನಾವು ಸಾಧಿಸಬಹುದು ಅಥವಾ ಏನು ಆಕ್ಚುಲಿ ನಾವು ಅದನ್ನ ನೋಡ್ಲಿಕ್ಕೆ ಹೊರಟ್ರೆ ವಾಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್? ಒಂದು ಮೊದಲೇ ನಾನು ಹೇಳಿದಾಗೆ ನೈಸರ್ಗಿಕವಾಗಿ ಏನ್ ಸಿಗುತ್ತೆ ಅದನ್ನ ಬಳಸ್ಕೊಂಡು ನಾವು ಕೃಷಿಯನ್ನ ಮಾಡುವಂತದ್ದು ಸಾವಯವ ನೈಸರ್ಗಿಕ ಕೃಷಿ. ಸಂಗಡ ನಿಸರ್ಗದಲ್ಲಿರತಕ್ಕಂತ ನೀರನ್ನ, ಗಾಳಿಯನ್ನ, ಬೆಳಕನ್ನ ಬಳಸಿಕೊಂಡು ನಾವು ಏನು ಬೆಳಿತೀವಿ ಅಲ್ಲ ಇದು ನಿಜವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತೀವಿ. ಹಾಗಾದ್ರೆ ಈ ಗಾಳಿ, ಬೆಳಕು, ನೀರು ಮತ್ತು ಗೊಬ್ಬರ ಎಷ್ಟು ಬೇಕು ನಮ್ಗೆ? ಈ ನೈಸರ್ಗಿಕ ಕೃಷಿಯನ್ನ ನಾವು ಪ್ರಾಫಿಟೇಬಲ್ ಕೃಷಿಯಾಗಿ ಮಾಡಬೇಕು ಅಂತಂದ್ರೆ ಇದರ ರೇಷಿಯೋ ಏನು ಅಥವಾ ಇದರ ಒಂದು ಏನು ಅನುಪಾತ ಏನು? ನಾನು ಬಹಳಷ್ಟು ಜನ ರೈತ ಮಿತ್ರ ಹತ್ರ ಕೇಳಿದಾಗ ಒಂದು 50% ನಮ್ಗೆ ಗಾಳಿ, ಬೆಳಕು, ನೀರು ಬೇಕು, ಮತ್ತೊಂದು 50% ಯಾವುದೇ ಪ್ಲಾಂಟ್ಸಿಗಾದ್ರೂ ಗೊಬ್ಬರ ಬೇಕು ಅಂತ. ನಿಜವಾಗಿ ನಮಗೆ ಗಾಳಿ ಮತ್ತು ಬೆಳಕು ಹಾಗೂ ನೀರು ಬೇಕಾಗಿದ್ದು 90%. ಕೇವಲ 5ರಿಂದ 10% ಮಾತ್ರ ನಮ್ಗೆ ಮ್ಯಾನ್ಯೂರ್ ಗೊಬ್ಬರ ಬೇಕು. ಸೊ ಏನಾಗ್ತಾ ಇದೆ ಹಾಗಾದ್ರೆ? ನಾವು ಅದನ್ನ ಈಗ 50% ನಾವು ಗೊಬ್ಬರ ಕೊಡ್ತೇವಿ, ಗಾಳಿ, ಬೆಳಕು, ನೀರು ಯಥೇಚ್ಛವಾಗಿದೆ, ಆದ್ರೂ ಕೂಡ ನಮ್ಮಲ್ಲಿ ಒಳ್ಳೆ ಫಲ ಬರ್ತಾ ಇಲ್ಲ. ಆರ್ಗ್ಯಾನಿಕ್ ಕೃಷಿ ಮಾಡಿದ್ರೆ, ನೈಸರ್ಗಿಕ ಕೃಷಿ ಮಾಡಿದ್ರೆ ರಾಸಾಯನಿಕ ಕೃಷಿಯಷ್ಟು ಒಂದು ಒಳ್ಳೆ ರೀತಿಯ ಒಂದು ಫಲನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಇದನ್ನ ನಾವು ನೋಡಿದಾಗ ನಾವು ಏನು ಗೊಬ್ಬರ ಕೊಡ್ತಾ ಇದ್ದೀವಿ ಆಕ್ಚುಲಿ ಈ ಗೊಬ್ಬರ ನಾವು ಕೊಟ್ಟಷ್ಟು ಗಿಡ ತಗೊಳುತ್ತಾ? ಖಂಡಿತ ಇಲ್ಲ. ಎಷ್ಟು ತಗೊಳುತ್ತೆ? ಕೇವಲ 56% ಮಾತ್ರ ತಗೊಳುತ್ತೆ. ಒಂದು ಸರ್ವೆ ಹೇಳುತ್ತೆ ಕೇವಲ 56% ಮಾತ್ರ ಗೊಬ್ಬರ ಗಿಡಗಳು ತಗೊಳುತ್ತೆ. ಉಳಿದಿದ್ದು 44% ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ನೀರಲ್ಲಿ ಕೊಚ್ಕೊಂಡು ಅಥವಾ ವಾತಾವರಣದಲ್ಲಿ ಸೇರ್ಕೊಂಡು ಅಥವಾ ಇನ್ನೇನೋ ಆಗು ಡೆಡ್ ಆಗಿ ಸ್ಟೋರ್ ಆಗಿ ಇರುತ್ತೆ. ನಾವು ಕೊಡ್ತಕ್ಕಂಥ ಗೊಬ್ಬರ ಏನಿದೆಯಲ್ಲ ಕೇವಲ 50%, 56% ಮಾತ್ರ ಗಿಡಗಳಿಗೆ ತಲುಪ್ತಾ ಇದೆ. ಈ ಗೊಬ್ಬರ 100% ಆ ಗಿಡ ತಗೊಳ್ಳುವಾಗಾದ್ರೆ ಖಂಡಿತವಾಗಿ ನಾವು ಪ್ರಾಫಿಟೇಬಲ್ ಫಾರ್ಮಿಂಗ್ ಬರ್ತೀವಿ. ಪ್ರಾಫಿಟೇಬಲ್ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಕೃಷಿನ, ಈ ಕೃಷಿಯಲ್ಲಿ ಒಂದು ಗೊಬ್ಬರನೇ ಮಿಕ್ಸ್ ಆಗ್ತಾ ಇಲ್ಲ, ಮಣ್ಣಿಗೆ ಸರಿಯಾಗಿ ಡಿಕಾಂಪೋಸ್ಟ್ ಆಗ್ತಾ ಇಲ್ಲ, ಸರಿಯಾಗಿ ಗಿಡ ತಗೊಳ್ತಾ ಇಲ್ಲ. ಹೀಗಾದಾಗ ಆ ಗಿಡ ಸಶಕ್ತವಾಗಿ ಬೆಳಿಲಿಕ್ಕೂ ಸಾಧ್ಯ ಇಲ್ಲ.
ಆ ಗಿಡದಲ್ಲಿ ಒಂದು ರೆಸಿಸ್ಟೆನ್ಸ್ ಪವರ್ ಅಥವಾ ಇಮ್ಯುನಿಟಿ ಅಂತ ಏನ್ ಕರೀತೇವೆ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆ ಫಲ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಚೆನ್ನಾಗಿ ಗಿಡ ಬೆಳೆದು ರೆಂಬೆ ಕೊಂಬೆಗಳು ಚೆನ್ನಾಗಿ ಬಂದು ಎಲೆ ಕೂಡ ಒಳ್ಳೆ ರೀತಿಯಲ್ಲಿ ಬಂದು ಏನು ವಾತಾವರಣದಲ್ಲಿ ಇರತಕ್ಕಂತ ಎನರ್ಜಿ ಬೆಳಕು ಅಥವಾ ಗಾಳಿಯನ್ನ ಉಸಿರಾಟವನ್ನ ಸರಿಯಾಗಿ ಮಾಡ್ತು ಅಂತಾದಾಗ ಮಾತ್ರ ಆ ಗಿಡ ಒಂದು ಒಳ್ಳೆ ಫಸಲನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದು ಕೂಡ ಆಗ್ಲಿಲ್ಲ ಹಾಳಾದ್ರೆ 100% ನಾವು ಲಾಸ್ ಅಲ್ಲಿ ಬರ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ನಲ್ಲಿ ನಾವು ಲಾಸ್ ಅಲ್ಲಿ ಬರ್ತೀವಿ. ಹಾಗಾದ್ರೆ ಈ ಬಯೋಫಿಟ್ ಪ್ರಾಡಕ್ಟ್ ಏನು ಮಾಡುತ್ತೆ? ನಮ್ಮ ಈ ಪ್ರಾಡಕ್ಟಿನ ಒಂದು ಗುರಿ ಏನು? ಇವತ್ತು ನೆರ್ಸರ್ ಕಂಪನಿ ಏನು ಬಯೋಫಿಟ್ ಅನ್ನೋ ಹೆಸರಿನಲ್ಲಿ ತಂದಿದೆ. ಈ ಪ್ರಾಡಕ್ಟ್ ಗಳ ಒಂದು ಏಮ್ ಏನು ಅಂತ ನೋಡಿದ್ರೆ ಜಸ್ಟ್ ಇಲ್ಲಿ ಇರತಕ್ಕಂತ ಏನು ನೈಸರ್ಗಿಕವಾಗಿ ಸಿಗತಕ್ಕಂತ ಗಾಳಿ ಬೆಳಕು ನೀರು ಏನಿದೆ ಇದನ್ನ ಸರಿಯಾಗಿ ಗಿಡಕ್ಕೆ ತಲುಪಿಸುವಂತ ವ್ಯವಸ್ಥೆ. ಹಾಗೇನೆ ಏನು ಸಾಯಿಲ್ ಅಲ್ಲಿ ಏನ್ ಇಂಟೇಕ್ ಆಗ್ಬೇಕು, ಡಿಕಾಂಪೋಸಿಷನ್ ಆಗ್ಬೇಕು, ಸಾಯಿಲ್ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಹಾರ ಮಿಕ್ಸ್ ಆಗ್ಬೇಕು, ಹಾಗೂ ಸಾಯಿಲ್ ಏನಿದೆಯಲ್ಲ ಇದು ಒಳ್ಳೆ ರೀತಿಯಲ್ಲಿ ಒಂದು ಫಲವತ್ತತೆ ಫರ್ಟೈಲ್ ಆಗ್ಬೇಕು. ಇದು ನಮ್ಮ ಈ ಕಂಪನಿಯ ಒಂದು ಪ್ರಾಡಕ್ಟಿನ ಗುರಿ. ಹಾಗೇನೆ ಒಳ್ಳೆ ಗ್ರೋತ್ ಬರಬೇಕು. ಆ ಗ್ರೋತಿಗೆ ಹೆಲ್ಪ್ ಮಾಡುವಂಥದ್ದು ಪ್ರತಿಯೊಂದು ಪ್ಲಾಂಟಿನ ಒಂದು ಇಮ್ಯುನಿಟಿ ಪವರ್ ಏನಿದೆಯಲ್ಲ ಅದು ಜಾಸ್ತಿ ಆಗುವಂಥದ್ದು. ಅದಕ್ಕೆ ಎಸೆನ್ಷಿಯಲ್ ಆದಂತಹ ಒಂದು ನ್ಯೂಟ್ರಿಯೆಂಟ್ ಏನಿದೆಯಲ್ಲ ಅದು ಬರುವಂತದ್ದು ತನ್ನ ಮೂಲಕ ಆ ಮೂಲಕವಾಗಿ ಒಂದು ಒಳ್ಳೆಯ ಫಲ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಫಾರ್ಮ್ ನಲ್ಲಿ ಉತ್ಪನ್ನ ಇಟ್ಕೊಂಡು ನಮ್ಮ ಕಂಪನಿ ಒಂದು 5-6 ಬಯೋ ಟೆಕ್ನಾಲಜಿ ಬೇಸ್ ನ್ಯಾನೋ ಟೆಕ್ನಾಲಜಿ ಬೇಸ್ ಇವತ್ತು ಕೊಡ್ತಾ ಇದ್ದೇನೆ. ಒಂದು ಆರೋಗ್ಯಪೂರ್ಣ ಒಂದು ಭಾರತವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಆರೋಗ್ಯಯುತವಾದ ಮಣ್ಣು ತುಂಬಾ ಅವಶ್ಯ, ಆರೋಗ್ಯಯುತವಾದಂತಹ ಆಹಾರ ತುಂಬಾ ಅವಶ್ಯ. ಆ ನಿಟ್ಟಿನಲ್ಲಿ ನಮ್ಮ ಕಂಪನಿ ಎಲ್ಲ ಒಂದು ರೀತಿಯ ಸಮಗ್ರ ಕೃಷಿಯನ್ನ ಒಳಗೊಂಡಂತಹ ಹಲವಾರು ಪ್ರಾಡಕ್ಟ್ ಗಳನ್ನ ತಂದಿದೆ. ನಾವೊಮ್ಮೆ ಅದರಲ್ಲಿ ದೃಷ್ಟಿ ಹರಿಸೋಣ. ಫಸ್ಟ್ ಆಫ್ ಆಲ್ ನಾನು ಹೇಳಿಕ್ ಹೊರಟಿರೋದು ಇಲ್ಲಿ ನಿಮ್ಗೆ ಸ್ಟೀಮ್ ರಿಚ್ ಅಂತ. ಇದು ಸ್ಟೀಮ್ ರಿಚ್ ಏನಿದೆ ಇದು ನ್ಯಾಷನಲ್ ಅವಾರ್ಡ್ ತಗೊಂಡಂತ ಒಂದು ಪ್ರಾಡಕ್ಟ್. ತುಂಬಾ ಅದ್ಭುತವಾದಂತ ಕೆಲಸವನ್ನ ಮಾಡುತ್ತೆ. ಏನಿದೆ ಆಕ್ಚುಲಿ ಇದ್ರೊಳಗೆ ಏನ್ ಕೆಲಸ ಮಾಡುತ್ತೆ ಒಮ್ಮೆ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಇದು ಪ್ಲಾಂಟ್ ಗ್ರೋತ್ ಪ್ರಮೋಟರ್. ಹೆಸರೇ ಹೇಳುವಾಗೆ ಪ್ಲಾಂಟ್ ಅಂದ್ರೆ ಸಸ್ಯ, ಗ್ರೋತ್ ಅಂದ್ರೆ ಬೆಳವಣಿಗೆ, ಪ್ರಮೋಟರ್ ಅಂದ್ರೆ ಅದನ್ನ ಬೂಸ್ಟಪ್ ಮಾಡುವಂಥದ್ದು. ಹೇಗೆ ಬೂಸ್ಟಪ್ ಮಾಡುತ್ತೆ ಇಲ್ಲಿ ಕೊಟ್ಟಿದ್ದೀವಿ ನಾವು ನೋಡಿ. ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಟರ್, ಆಕ್ಸಿನ್, ಸೈಟೋಕೈನಿನ್, ಗಿಬ್ಬರ್ಲಿನ್ ಇದೆಲ್ಲ ತುಂಬಾ ಅವಶ್ಯಕವಾಗಿ ಗಿಡಗಳಿಗೆ ಬೇಕಾದಂತ ಒಂದು ಕಂಟೆಂಟ್ಸ್. ಇದ್ರೊಳಗೆ ಈಗ ಏನು ಆಕ್ಸಿನ್ ಮತ್ತು ಸೈಟೋಕೈನಿನ್ ಅಂತ ಏನಿದೆ ಇದು ಯಾವುದೇ ಸಸ್ಯ ನಾವು ಇದನ್ನ ಮಣ್ಣಿಗೆ ಕೊಟ್ಟಾಗ ಅಥವಾ ಗಿಡಗಳ ಮೇಲೆ ಸ್ಪ್ರೇ ಮಾಡಿದಾಗ ಇದು ಆ ಗಿಡದ ಒಂದು ಬಿಳಿ ಬೇರು ವೈಟ್ ರೂಟ್ಸ್ ಅಂತ ನಾವೇನ್ ಕರಿತೀವಿ ಆ ವೈಟ್ ರೂಟ್ಸ್ ತುಂಬಾ ಚೆನ್ನಾಗಿ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ನಾನು ಮೊದಲೇ ಹೇಳಿದ್ದೇನೆ ನಾವ್ ಏನೇ ಗೊಬ್ಬರ ಕೊಡ್ಲಿ ಅದು ಒಂದು ಸರ್ವೆ ಹೇಳುತ್ತೆ 56% ಮಾತ್ರ ತಗೊಳ್ತಾ ಇದೆ ಅಂತ. ಹಾಗಾದ್ರೆ ಅದು 100% ಅಟ್ಲೀಸ್ಟ್ 90% ಈಗ ಹುಟ್ಟಿದ್ರೆ ನಮ್ಗೆ ಎಷ್ಟು ಅನುಕೂಲ ಅಲ್ವಾ? ಅದರ ಒಂದು ಗಿಡದ ಒಂದು ಸಾಮರ್ಥ್ಯ ಜಾಸ್ತಿ ಆಗುತ್ತಲ್ವಾ? ಸೊ ಈ ಆಕ್ಸಿನ್ ಮತ್ತು ಸೈಟೋಕೈನಿನ್ ಏನ್ ಮಾಡತ್ತೆ ಅಂತಂದ್ರೆ ಪ್ರತಿ ಸಸ್ಯದಲ್ಲಿ ಜಾಸ್ತಿ ಬೇರು ವೈಟ್ ರೂಟ್ಸ್ ಅನ್ನ ಜಾಸ್ತಿ ಬರುವ ರೀತಿಯಲ್ಲಿ ಮಾಡುತ್ತೆ. ಆ ಮೂಲಕ ಗಿಡ ಹೆಚ್ಚು ಆಹಾರವನ್ನ ಇಂಟೇಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಪ್ರತಿ ಸಸ್ಯ ಇವತ್ತು ಹೇಗೆ ಕೆಲಸ ಮಾಡುತ್ತೆ? ಇವತ್ತು ನಾವು ಜಾಸ್ತಿ ಜನ ಇಲ್ಲಿ ಅಡಿಕೆಯನ್ನ ಬೆಳೆಯುವಂತವ್ರು ಇದ್ದೀವಿ, ಇಲ್ಲ ಮಾವು, ಗೇರು ಯಾವುದೇ ನೋಡಿ ನೀವು ಒಂದು ಸಸ್ಯ ಅದು ಫಲ ಕೊಡುವಾಗ ಫಸ್ಟ್ ಹೂ ಬರುತ್ತೆ. ಅಡಿಕೆಯಲ್ಲಾದ್ರೆ ನಾವು ನಲ್ಲಿ ಅಂತೀವಿ, ಕೆಲವು ಜನ ಹರಳು ಅಂತಾರೆ, ಇನ್ನು ಕೆಲವು ಜನ ಮಣಿ ಅಂತಾರೆ. ಸಣ್ಣದು ಚಿಕ್ಕ ಗಾತ್ರದ್ದು ಏನು ಅಡಿಕೆ ಕೊಳೆಯಲ್ಲಿ ಉದುರುತ್ತಲ್ಲ ಅದಲ್ಲ, ಸಣ್ಣ ಇದು ಜಸ್ಟ್ ಸ್ಟಾರ್ಟ್ ಆಗುವಾಗ ಬಹಳಷ್ಟು ಆ ತರದ ಒಂದು ಚಿಕ್ಕ ಕಾಯಿಗಳು ಉದುರು ಬಿಡುತ್ತೆ. ಮಾವು ಅಥವಾ ಗೇರು ಇತರೆ ಬೇರೆ ಸಸ್ಯಗಳಲ್ಲಿ ಹೂ ಬಂದೇ ಕಾಯಿ ಕಚ್ಚುವಂಥದ್ದು, ಅಲ್ಲಿ ಆ ಹೂವೇ ಕೂಡ ಡ್ರಾಪ್ ಆಗ್ಬಿಡುತ್ತೆ. ಹೇಗೆ ಹೂವು ಕಾಯಿ ಬಿಡುತ್ತೆ? ಗಿಡಗಳಲ್ಲಿ ಸರಿಯಾಗಿ ಸಮೃದ್ಧವಾಗಿ ಆಹಾರ ಸಿಕ್ಕಿದಾಗ, ಎಲೆಗಳಲ್ಲಿ ಉಸಿರಾಟ ಚೆನ್ನಾಗಾದಾಗ, ಎಲೆಗಳಲ್ಲಿ ಎನರ್ಜಿ ಬೆಳಕು ಸರಿಯಾಗಿ ಹೀರ್ಕೊಂಡಾಗ, ಅಲ್ಲಿ ಫೋಟೋಸಿಂಥಸಿಸ್ ಕೆಲಸ ತುಂಬಾ ಚೆನ್ನಾಗಾದಾಗ ಆಗ ನಮ್ಗೆ ಫಲ ಚೆನ್ನಾಗಿ ಬರುತ್ತೆ. ಬಟ್
ನಾವು ಹೇಳ್ತೀವಿ ಇವತ್ತು ಒಂದು ಅಡಕೆನೆ ನಾವು ಉದಾಹರಣೆ ತಗೊಳ್ಬೇಕು ಅಂತಂದ್ರೆ ನಲ್ಲಿ ಯಾಕೆ ಉದುರುತ್ತೆ ಅಂತಂದ್ರೆ ವಾತಾವರಣ ಏರುಪೇರಾದಾಗ ಉದುರುತ್ತೆ ಅಂತ ನಾವು ಹೇಳ್ತೀವಿ ಅಲ್ವಾ? ಅಥವಾ ಅದರ ಆಹಾರ ಏನೋ ಹೆಚ್ಚು ಕಡಿಮೆ ಆಗಿದೆ ಹಾಗಾಗಿ ಉದುರಿದೆ ಅಂತೀವಿ. ಇಲ್ಲ ಅದ್ರೊಳಗೆ ಪಾಲಿನೇಷನ್ ಸರಿಯಾಗ್ಲಿಲ್ಲ. ಹೌದು, ಅವೆಲ್ಲದೂ ಕಾರಣ ಹೌದು. ಬಟ್ ನಾನ್ ಹೇಳ್ತೀನಿ ಒಂದು ತೋಟಕ್ಕೆ ಹೋದಾಗ ಎಲ್ಲಾ ಗಿಡದಲ್ಲಿ ಕೂಡ ನಲ್ಲಿ ಉದುರಿರೋದಿಲ್ಲ. ಎಲ್ಲೋ ಅಲ್ಲೊಂದು ಉದುರಿರುತ್ತೆ ಅಲ್ವಾ? ಯಾಕೆ? ಯಾಕೆಂದ್ರೆ ನಾವು ಗಿಡದ ಒಳಗಡೆ ಏನಿದೆ ಅಥವಾ ಆ ವ್ಯವಸ್ಥೆ ಏನಿದೆ ಅಂತ ನಾವು ಆಲೋಚನೆ ಮಾಡಲಿಲ್ಲ. ಪ್ರತಿ ಒಂದು ಗಿಡದಲ್ಲಿಯೂ ಕೂಡ ಆಕ್ಸಿನ್ ಹೇಳುವಂತಹ ಒಂದು ಅಂಶ ಏನಿದೆಯಲ್ಲ, ಕಂಟೆಂಟ್ ಏನಿದೆಯಲ್ಲ, ಅದು ಪ್ರತಿಯೊಂದು ಗಿಡದಲ್ಲೂ ನ್ಯಾಚುರಲ್ ಆಗಿ ಉತ್ಪಾದನೆ ಆಗ್ತಾ ಇರುತ್ತೆ. ಅದು ಏನ್ ಮಾಡುತ್ತೆ ಆಕ್ಸಿನ್ ಅಂದ್ರೆ? ಆ ಆಕ್ಸಿನ್ ಏನಿದೆಯಲ್ಲ, ಒಂದು ಗಿಡದಲ್ಲಿ ಎಲೆ ಕಾಂಡಕ್ಕೆ ಕೆಚ್ಚು ಹಾಗೆ ರೆಂಬೆಗಳು ಆ ಗಿಡಕ್ಕೆ ಅಂಟುಕೊಳ್ಳುವಂತ ಒಂದು ಸಿಸ್ಟಮ್ ಏನಿದೆ, ಆ ಕಾಯಿ ಅಥವಾ ಹೂ ಆ ಒಂದು ಟೊಂಗೆಗೆ ಅಥವಾ ಗಿಡದಲ್ಲಿ ಅಂಟಿಕೊಳ್ಳುವಂತ ರೀತಿ ಏನಿದೆಯಲ್ಲ, ಅದನ್ನ ನಿರ್ಧಾರ ಮಾಡುತ್ತೆ ಆಕ್ಸಿನ್. ಒಮ್ಮೆ ಅದು ಕಡಿಮೆ ಆಯ್ತು, ಅದರ ಉತ್ಪಾದನೆ ಆ ಸಸ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಆದಾಗ ಆಟೋಮೆಟಿಕ್ ವಾತಾವರಣದಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ನಲ್ಲಿ ಅಥವಾ ಕಾಯಿ ಇಲ್ಲ ಬೇರೆ ಬೇರೆ ಗಿಡಗಳಲ್ಲಿ ಹೂಗಳು ಡ್ರಾಪ್ ಆಗಿಬಿಡುತ್ತೆ, ಉದುರು ಬಿಡುತ್ತೆ. ಸೊ ಇದು ಏನ್ ಮಾಡುತ್ತೆ, ಇದ್ರೊಳಗೆ ಹೇರಳವಾಗಿ ಆಕ್ಸಿನ್ ಹೇಳುವಂತದ್ದನ್ನ ಕೊಟ್ಟಿದ್ದಾರೆ. ಸ್ಕಿಮ್ ರಿಚ್ ಅಲ್ಲಿ ಹೇರಳವಾಗಿ ಅದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದು ಏನ್ ಮಾಡುತ್ತೆ, ಬೇರುಗಳ ಮೂಲಕ ಇಲ್ಲ ಎಲೆಯಲ್ಲಿ ಮೇಲೆ ಸಿಂಪಡಣೆ ಮಾಡಿದಾಗ ನಿಧಾನವಾಗಿ ಅದು ಒಳಗಡೆ ಆಳಕ್ಕೆ ಇಳ್ಕೊಂಡು ಸಸ್ಯದ ಒಳಗಡೆ ಸೇರ್ಕೊಂಡು ಆ ಹೂವು ಅಥವಾ ಕಾಯಿ ಕಚ್ಚುವಂತದ್ದು ಏನಿದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ವಾತಾವರಣ ಏರುಪೇರಾದ್ರೂ ಅದು ವ್ಯತ್ಯಾಸ ಆಗೋದ್ ರೀತಿಯಲ್ಲಿ ಅದನ್ನ ಕಾಪಾಡುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ಇದು ವೈಟ್ ರೂಟ್ಸ್ ಅನ್ನ ಡೆವಲಪ್ ಮಾಡುತ್ತೆ. ಮ್ಯಾಕ್ಸಿಮಮ್ ಅದು ಫುಡ್ ಇಂಟೇಕ್ ಆಗುವ ಹಾಗೆ ನೋಡ್ಕೊಳ್ಳುತ್ತೆ. ಎರಡನೇ, ಅದು ಏನ್ ಮಾಡುತ್ತೆ ಅಂದ್ರೆ ಡ್ರಾಪಿಂಗ್ ಅನ್ನು, ಯಾವುದೇ ಈಲ್ಡ್ ನಲ್ಲಿ ಆಗುವಂತ ಡ್ರಾಪಿಂಗ್ ಅನ್ನ ಅದು ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ಕೆಳಗೆ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಇದೆ. ಇದು ಏನು ಮಾಡುತ್ತೆ ಆಕ್ಚುಲಿ ಬಯೋಸ್ಟಿಮ್ಯುಲೆಂಟ್ಸ್? ಸೀವಿಡ್ ಎಕ್ಸ್ಟ್ರಾಕ್ಟ್. ಇಲ್ಲಿ ಏನು ನಾನು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಂತ ಮೇಲೆ ಏನ್ ಹೇಳಿದ್ದೀನಿ, ಆಕ್ಚುಲಿ ಹೈಯೆಸ್ಟ್ ಇರುವಂತದ್ದು ಸೀವಿಡ್ ಎಕ್ಸ್ಟ್ರಾಕ್ಟ್ ನಲ್ಲಿ. ಅದರ ಎಕ್ಸ್ಟ್ರಾಕ್ಟ್ ಇಂದಾನೆ ಈ ಆಕ್ಸಿನ್, ಸೈಟೋಕೈನಿನ್ ಅಥವಾ ಗಿಬ್ಬರ್ಲಿನ್ ಅಂತ ತೆಗಿತಾರೆ. ಯಾವುದೇ ಎನಿ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ನೀವು ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಅದರೊಳಗೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಇರುತ್ತೆ ಜಾಸ್ತಿ. ಬಟ್ ಇದ್ರೊಳಗೆ ಎಸ್ಪೆಷಲ್ ಆಗಿ ರೆಡ್ ಆಲ್ಗಿ ಇದು ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ತೆಗೆದಿದೆ. ರೆಡ್ ಆಲ್ಗಿ ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದು ಮಾಡಿದ್ದಾರೆ. ಇದು ತುಂಬಾ ಒಂದು ಹಲವಾರು ಒಂದು ಏನು ಪ್ರೋಟೀನ್ ಅಥವಾ ಏನು ಎಂಜೈಮ್ಸ್ ಅಂತ ಹೇಳ್ತೀವಿ ನಾವು, ಅಮೈನೋ ಆಸಿಡ್ ಅಂತ ಹೇಳ್ತೀವಿ, ಇದರ ಒಂದು ಕಣಜ ಇದೆ. ಇದನ್ನ ಈ ಎಲ್ಲಾ ರೀತಿಯ ಪ್ಲಾಂಟ್ ಪ್ರಮೋಟರ್ ಗಳಲ್ಲಿ ಬಳಸಿರ್ತಾರೆ. ಅದೇ ರೀತಿ ಇದ್ರೊಳಗೆ ಹ್ಯೂಮಿಕ್ ಆಸಿಡ್ ಮತ್ತು ಫೊಲಿಕ್ ಆಸಿಡ್ ಅನ್ನು ಏನಾಗುತ್ತೆ ನೋಡಿ, ಹ್ಯೂಮಿಕ್ ಆಸಿಡ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಯಾವುದೇ ಒಂದು ನೆಲವನ್ನ ತಗೊಂಡಾಗ, ಒಂದು ಮಣ್ಣನ್ನ ತಗೊಂಡಾಗ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಹೇಳುವಂತ ಅಂಶ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಮಿನಿಮಮ್ 5% ಆರ್ಗ್ಯಾನಿಕ್ ಕಾರ್ಬನ್ ಇದ್ರೆ ಆ ಮಣ್ಣು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದನ್ನ ಸಾಯಿಲ್ ಸ್ಟ್ರಕ್ಚರ್ ಅಂತಾನು ನಾವು ಕರಿತೀವಿ. ಯಾವಾಗೆಲ್ಲ ನಾವು ಮಣ್ಣಿನ ಮೇಲೆ ಆಕ್ರಮಣ ಅಂದ್ರೆ ಕೆಮಿಕಲ್ ಅನ್ನು, ಪೆಸ್ಟಿಸೈಡ್ ಅನ್ನು, ಫಂಗಿಸೈಡ್, ಈ ತರ ಬೇರೆ ಬೇರೆ ರೀತಿಯ ಒಂದು ಆಕ್ರಮಣ ನಾವು ಆ ನೆಲದ ಮೇಲೆ ಮಾಡ್ತಾ ಹೋಗ್ತೀವಿ, ಅದರ ಸಾಯಿಲ್ ಸ್ಟ್ರಕ್ಚರ್ ಹಾಳಾಗ್ತಾ ಇರುತ್ತೆ. ಈ ಹ್ಯೂಮಿಕ್ ಆಸಿಡ್ ಏನಿದೆಯಲ್ಲ, ಇದು ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಜಾಸ್ತಿ ಮಾಡುವಾಗ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸಾಯಿಲ್ ಸ್ಟ್ರಕ್ಚರ್ ಅನ್ನು ತುಂಬಾ ಚೆನ್ನಾಗಿ ಮಾಡುತ್ತೆ. ಅದೇ ರೀತಿ ಹ್ಯೂಮಿಕ್ ಆಸಿಡ್ ಮತ್ತು ಫೊಲಿಕ್ ಆಸಿಡ್ ಈ ಕಾಂಬಿನೇಷನ್ ಏನಿದೆಯಲ್ಲ, ಈ ಕಾಂಬಿನೇಷನ್ ಏನ್ ಮಾಡುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಹುಳಿ ಅಂಶ ಅಥವಾ ಅಲ್ಕಲೈನ್ ಆಸಿಡಿಕ್ ಅಂಶವನ್ನ ಇದು ಕಡಿಮೆ ಮಾಡುತ್ತೆ. ಕ್ಷಾರೀಯ ಅಥವಾ ಆಮ್ಲೀಯ ಅಂಶ ಅಂತ ನಾವೇನ್ ಕರಿತೀವಿ ಅದನ್ನ ಕಂಟ್ರೋಲ್ ತರುತ್ತೆ. ಆಕ್ಚುಲಿ ಮಣ್ಣಿನಲ್ಲಿ pH ವ್ಯಾಲ್ಯೂ ಅಂತ ಹೇಳ್ತಾರೆ. ಈ pH ವ್ಯಾಲ್ಯೂ ಎಷ್ಟಿರ್ಬೇಕು? 6.5 ಇಂದ 7.5 ಮಧ್ಯದಲ್ಲಿ ಇರ್ಬೇಕು. ಅದು ಕೆಳಗೆ ಬಂತು ಅಂದ್ರೆ ಹುಳಿ ಅಂಶ ಅಂತ ಕರಿತೀವಿ, ಜಾಸ್ತಿ ಹೋಯ್ತು ಅಂತಂದ್ರೆ ನಾವು ಅದನ್ನ ಕ್ಷಾರ ಅಂತ ಕರಿತೀವಿ, ಅಲ್ಕಲೈನ್ ಅಂತ ಕರಿತೀವಿ. ಏನಾಗುತ್ತೆ ಹುಳಿ ಅಂಶ ಇದ್ರೆ ನೋಡಿ, ನಮ್ಮ ಹಿರಿಯರೆಲ್ಲ ನಮ್ಮ ಭೂಮಿಗೆ ಸುಣ್ಣ ಹಾಕ್ತಿದ್ರು. ಸುಣ್ಣ ಹಾಕಿದ ನಂತರ ಒಂದ್ ವಾರ, 15 ದಿವಸ, 20 ದಿವಸ ಬಿಟ್ಟು ಆಮೇಲೆ ನಾವು ಅದಕ್ಕೆ ಗೊಬ್ಬರ ಹಾಕ್ತೀವಿ. ಏನ್ ಕಾರಣ? ಫಸ್ಟ್ ಆಫ್ ಆಲ್ ಸುಣ್ಣ ಹಾಕುವ ಒಂದು ಮುಖ್ಯ ಅಂಶನೇ ಆ ಹುಳಿ ಅಂಶ ಅಥವಾ ಕ್ಷಾರೀಯ ಅಂಶ ತೆಗಿಬೇಕು. ಯಾಕಾಗಿ ತೆಗಿಬೇಕು? ನಾವು ಕೊಟ್ಟಿರುವಂತ ಗೊಬ್ಬರ ಏನಿದೆಯಲ್ಲ ಆ ಮಣ್ಣಲ್ಲಿ ಮಿಕ್ಸ್ ಆಗ್ಬೇಕು. ಹುಳಿ ಅಂಶ ಅಥವಾ ಕ್ಷಾರದ ಅಂಶ ಇದ್ರೆ, ಅಸಿಡಿಕ್ ಅಥವಾ ಆಲ್ಕಲೈನ್ ಸಾಯಿಲ್ ಆಗಿಬಿಟ್ರೆ
ಅದು ಮಣ್ಣಲ್ಲಿ ಮಿಕ್ಸೇ ಆಗಬಹುದು, ಡಿಕಾಂಪೋಸ್ ಆಗ್ಲೇಬೇಕು ನಾವು ಕೊಟ್ಟಿರತಕ್ಕಂತ ಆಹಾರ. ಆ ಕಾರಣಕ್ಕಾಗಿ ನಾವು ಮೊದಲು ಸುಣ್ಣವನ್ನ ಬಳಸ್ತೀವಿ. ಬಟ್ ಇಲ್ಲಿ ಹ್ಯೂಮಿಕ್ ಆಸಿಡ್ ಮತ್ತು ಫೊಲಿಕ್ ಆಸಿಡ್ ಇದೆಯಲ್ಲ, ಇದು ಆ ಪಿ ಎಚ್ ವ್ಯಾಲ್ಯೂನ ಒಂದು ರೀತಿಯಲ್ಲಿ ಮೇಂಟೈನ್ ಮಾಡುತ್ತೆ. ಅದನ್ನ 6.5 to 7.5 ಈ ಮಧ್ಯದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ಇಳಿ ಬೇರು ಚೆನ್ನಾಗಿ ಬಂತು, ಆನಂತರ ಫ್ಲವರ್ ಏನ್ ಡ್ರಾಪ್ ಆಗುತ್ತೆ ಅದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ನಾವು ಇದನ್ನ ಸ್ಪ್ರೇ ಮಾಡಿದ್ರೆ ಅಥವಾ ಮಣ್ಣಿನ ಮೂಲಕ ಕೊಟ್ರೆ ಎಲೆಯನ್ನ ಇದು ದೊಡ್ಡ ಮಾಡುತ್ತೆ. ಎಲೆ ದೊಡ್ಡದಾಯ್ತು ಅಂದ್ರೆ ಏನಾಗುತ್ತೆ, ಎಲೆ ಚೆನ್ನಾಗಾಯ್ತು ಅಂದ್ರೆ ಏನಾಗುತ್ತೆ, ಅಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುತ್ತೆ, ಎನರ್ಜಿ ಅದು ಲೈಟ್. ಹಾಗೇನೆ ಗಾಳಿ ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ, ಉಸಿರಾಟ ಬ್ರೀತನ್ನ ಜಾಸ್ತಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಆ ಮೂಲಕ ಆಹಾರವನ್ನ ಏನ್ ತಯಾರು ಮಾಡಬೇಕು ಅದು ಕೂಡ ಚೆನ್ನಾಗಾಗುತ್ತೆ. ಸಂಗಡ ಅದು ಎರಡು ಚೆನ್ನಾಗಾಯ್ತು ಅಂತ ಹೇಳಿದ್ರೆ, ಅಂದ್ರೆ ಗಾಳಿ ಬೆಳಕು ಮತ್ತು ಆಹಾರ ಚೆನ್ನಾಗಿ ರೆಡಿ ಆಯ್ತು ಅಂತಂದ್ರೆ ಏನ್ ಗಿಡದಲ್ಲಿ ಫಲ ಬರುತ್ತೆ, ಈಲ್ಡ್ ಏನ್ ಬರುತ್ತೆ, ಅದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದರ ಒಂದು ಡ್ಯೂರೇಷನ್ ಅಂದ್ರೆ ಪೆರಿಷೇಬಲ್ ಐಟಮ್ ಅಂತ ಕರಿತೀವಿ ನಾವು, ಮಾವು ಅಥವಾ ಬೇರೆ ಈ ರೀತಿಯ ತರಕಾರಿಗಳಲ್ಲಿ ಟೊಮೆಟೊ, ಇದೆಲ್ಲ ಏನಿದೆಯಲ್ಲ ಬಹಳ ಬೇಗ ಹಾಳಾಗುತ್ತೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿ ಬಂತಂದ್ರೆ 1-2 ದಿವಸ 4 ದಿವಸ ಮತ್ತು ಜಾಸ್ತಿ ಬಾಳಿಕೆ ಬರುತ್ತೆ. ಹಾಗಾಗಿ ಈ ಒಂದು ಎಲ್ಲ ರೀತಿಯ ಒಂದು ಅಂಶವನ್ನು ಒಳಗೊಂಡಿರತಕ್ಕಂತ ಈ ಸ್ಟಿಮ್ ರಿಚ್ ಏನಿದೆಯಲ್ಲ, ಆಕ್ಚುಲಿ ನ್ಯಾಷನಲ್ ಅವಾರ್ಡ್ ಆಗಿರುವಂತ ಒಂದು ಪ್ರಾಡಕ್ಟ್. ಸೊ ನೋಡಿ, ಇಲ್ಲಿ ಸೀಡ್ ಜರ್ಮಿನೇಷನ್ ಇಂದನೇ ಇದು ಕೆಲಸ ಮಾಡುತ್ತೆ. ನೀವು ಯಾವುದೇ ಒಂದು ಸಸ್ಯವನ್ನ ನೆಡುವಾಗ ಸೀಡ್ ಟ್ರೀಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿ 2 ಚಿತ್ರ ಇದೆ, ಮಧ್ಯದಲ್ಲಿ ಒಂದು ಗೆರೆ ಇದೆ. ಕಾಮನ್ ಆಗಿ ನಾವು ಸೀಡ್ ಅನ್ನ ಬೇರೆ ಯಾವ್ದಕ್ಕೂ ಮೂಲಕ ಸೀಡ್ ಟ್ರೀಟ್ಮೆಂಟ್ ಮಾಡಿ ನಾವು ಅದನ್ನ ಪ್ಲಾಂಟ್ ಮಾಡಿದ್ರು ಕೂಡ ಜರ್ಮಿನೇಷನ್ ಎಷ್ಟಾಗುತ್ತೆ, 60 to 70%. ಬಟ್ ನೀವು ಸ್ಟೀಮ್ ರಿಚ್ ಯೂಸ್ ಮಾಡಿ ನೀವು ಅದನ್ನ ಪ್ಲಾಂಟ್ ಮಾಡಿದ್ರೆ ಜರ್ಮಿನೇಷನ್ 90 to 92%. ಅಂದ್ರೆ ವೈಟ್ ರೂಟ್ಸ್ ಏನಿದೆಯಲ್ಲ ಬಹಳ ಫಾಸ್ಟ್ ಆಗಿ ಬರುತ್ತೆ. ಯಾವಾಗ ವೈಟ್ ರೂಟ್ ಬಹಳ ಫಾಸ್ಟ್ ಆಗಿ ಬಂತು, ಆ ಗಿಡ ನಾವು ಹೇಳ್ತೇವೆ ಏನ್ ಹೇಳ್ತೇವೆ, ಯಾವುದೇ ರೀತಿಯ ಒಂದು ಸಸ್ಯ ಅದರ ಮೊಳಕೆಯಲ್ಲೇ ಅದರ ಗ್ರೋತ್ ಅನ್ನ, ಅದರ ಆರೋಗ್ಯವನ್ನ ಅದು ಹೇಳುತ್ತೆ ಅಂತ. ಹಾಗೇನೆ ತುಂಬಾ ಚೆನ್ನಾಗಿ ಇದು ಮೊಳಕೆ ಬಂದ್ಬಿಟ್ಟು ತುಂಬಾ ಒಳ್ಳೆ ರೀತಿಯ ಒಂದು ಬೇರನ್ನ ತಗೊಂಡು ಫಸ್ಟ್ ಕ್ಲಾಸ್ ಆಗಿ 4 ಎಲೆ 5 ಎಲೆ ಸ್ಟೇಜ್ ಅಲ್ಲೇ ನಮ್ಗೆ ಅದರ ಬೆಳವಣಿಗೆಯ ಒಂದು ಅಭಿವೃದ್ಧಿ ಅಥವಾ ಸಮೃದ್ಧಿ ನಮ್ಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾಮನ್ ಆಗಿ ಬೆಳೆದಿರತಕ್ಕಂತ ಗಿಡಕ್ಕೂ ಸಂಗಡ ನಮ್ಮ ಸ್ಟೀಮ್ ರಿಚ್ ಅನ್ನ ಯೂಸ್ ಮಾಡಿ ಸೀಡ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಮಾಡಿದಾಗ ಬಂದಿರತಕ್ಕಂತ ಗಿಡ ನೀವು ಡಿಫ್ರೆನ್ಸ್ ಅನ್ನ ಕೂಡ ನೋಡ್ಬೋದು. ಹಾಗೇನೆ ಅದರ ಟಿಲ್ಲರ್ಸ್ ಇರ್ಲಿ, ಬ್ರಾಂಚಸ್ ಇರ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸಂಗಡ ಅದರ ಫ್ಲವರಿಂಗ್ ಸ್ಟೇಜ್ ಏನಿದೆಯಲ್ಲ, ಇಲ್ಲಿ ಡ್ರಾಪ್ ಆಗುವಂತ ಒಂದು ಏನು ಪ್ರಮಾಣ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸಂಗಡ ಆ ಬೆಟರ್ ಕ್ವಾಲಿಟಿ ಆಫ್ ಯೀಲ್ಡ್. ಸೊ ನೀವು ಇದನ್ನ ಗಮನಿಸಬಹುದು, ನೀವು ಇದನ್ನ ವ್ಯತ್ಯಾಸವನ್ನ ಕೂಡ ನೋಡಬಹುದು. ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ನಾವ್ ಏನ್ ಅನ್ಕೋತೀವಿ, ಮುಖ್ಯವಾಗಿ ನಮ್ಗೆ ಎನ್ ಪಿ ಕೆ ಇವತ್ತು ನಾವು ಜಗತ್ತಿನಲ್ಲಿ ನಾವು ಯಾವುದೇ ಕೃಷಿಕನ ಹತ್ರ ಕೇಳಿ NPK ಅಂದ್ರೆ ಗೊತ್ತಿಲ್ಲದವರಿಲ್ಲ. ನಾವು ಅದೊಂದೇ ಮುಖ್ಯ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಅದರ ಸಂಗಡ NPK ಹೇಳುವಂಥದ್ದು ಮುಖ್ಯ ಪೋಷಕಾಂಶ, ಅದರ ಸಂಗಡ ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶ ಅಂತ ಏನ್ ಕರಿತೀವಿ, ಅದು ಕೂಡ ಬಹಳ ಒಂದು ಸಸ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಬೆಳವಣಿಗೆ. ಇಲ್ಲಿ ನಿಮಗೆ ನಾನು ಚಿತ್ರ ತೋರಿಸಿದ್ದೇನಲ್ಲ, ಮೇಲ್ಗಡೆ ಚಿಗುರಿಗೆ ಸಂಬಂಧಪಟ್ಟ ಹಾಗೆ ಐರನ್, ಕಾಪರ್, ಜಿಂಕ್, ಮ್ಯಾಗ್ನೀಷಿಯಂ ಅಂಡ್ ಮ್ಯಾಂಗನೀಸ್ ಇದು ಬಹಳ ಇಂಪಾರ್ಟೆಂಟ್. ಹಾಗೆ ಫ್ಲವರಿಂಗ್ ಬೇಕಾಗಿ ಬಹಳ ಒಂದು ಕೆಲಸ ಮಾಡುವಂತದ್ದು ಬೋರಾನ್ ಮತ್ತು ಸಲ್ಫರ್. ಯಾವುದೇ ಗಿಡದ ಒಂದು ರೆಂಬೆ ಅಥವಾ ಏನು ನಾವು ಟೀಲರ್ ಅಥವಾ ಬ್ರಾಂಚಸ್ ಅಂತ ಏನ್ ಕರಿತೀವಿ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕಾಪರ್ ಮತ್ತೆ ಏನು ಎಂಜೈಮ್ಸ್. ಹಾಗೇನೆ ಗಿಡದ ಬೇರುಗಳು ಚೆನ್ನಾಗಿ ಬರಬೇಕಂದ್ರೆ ಫಾಸ್ಫರಸ್. ಅದೇ ರೀತಿಯಲ್ಲಿ ಮಾಲಿಬ್ಡಿನಂ ಇರಲಿ, ಕ್ಯಾಲ್ಸಿಯಂ ಇರಲಿ ಅಥವಾ ಬೇರೆ ಜಿಂಕ್ ಇರಲಿ, ಇವೆಲ್ಲವೂ ಗಿಡದ ಪ್ರತಿ ಒಂದು ಅಂಗಗಳಿಗೆ ಬೇಕಾಗತಕ್ಕಂತ ಸೂಕ್ಷ್ಮ ಪೋಷಕಾಂಶಗಳು. ಎಲ್ಲದರ ಸಂಗ್ರಹ ಏನಿದೆಯಲ್ಲ ಸ್ಟೀಮ್ ರಿಚ್. ಸೊ ನಾವು ಸ್ಟೀಮ್ ರಿಚ್ ಅನ್ನ ಬೆಳೆಸಿದಾಗ ಆಲ್ರೆಡಿ ನಾನು ಹೇಳಿದೆ, ಮುಖ್ಯವಾಗಿ ಇದರದ್ದು ಇನ್ಕ್ರೀಸ್ ನಂಬರ್ ಆಫ್ ವೈಟ್ ರೂಟ್ಸ್ ತುಂಬಾ ಚೆನ್ನಾಗಿ ಇದು ಬೇರನ್ನ ಬರೋ ಹಾಗೆ ಮಾಡುತ್ತೆ. ಫ್ಲವರ್ಗಳು ಜಾಸ್ತಿ ಬರೋ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರ ಒಂದು ಡ್ರಾಪಿಂಗ್ ಏನಿದೆಯಲ್ಲ ಅದನ್ನ ರೆಡ್ಯೂಸ್ ಮಾಡುತ್ತೆ.
ಗಿಡಕ್ಕೆ ಒಂದು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಹಾಗೇನೆ ಅದರ ಒಂದು ಎಲೆ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಬರುವ ಹಾಗೆ, ಅದರ ಸೈಜ್ ದೊಡ್ಡದಾಗುವ ಹಾಗೆ ಮಾಡುತ್ತೆ. ಅದೇ ರೀತಿ ಕ್ವಾಲಿಟಿ ಈಲ್ಡ್ ಅನ್ನು ನಿಮಗೆ ಕೊಡುವಂತ ಕೆಲಸ ಸ್ಟೀಮ್ ರೀಚಿಂಗ್ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ ಹ್ಯೂಮಿಕ್ ಆಸಿಡ್ ಇದರೊಳಗಿದೆ ಹಾಗೂ ಫಲ್ವಿಕ್ ಆಸಿಡ್ ಇದೆ. ನಾವು ಇದನ್ನ ನೆಲಕ್ಕೆ ಕೊಟ್ಟಾಗ ಪಿ ಎಚ್ ವ್ಯಾಲ್ಯೂ, ಸಾಯಿಲಿನ ಒಂದು ಪಿ ಎಚ್ ವ್ಯಾಲ್ಯೂ ಏನಿದೆಯಲ್ಲ ಅದು ಕೂಡ ಬೆಳೆತದೆ. ಅದೇ ರೀತಿ ಮತ್ತೊಂದು ನಮ್ಮ ಬಯೋಫಿಟ್ ನಲ್ಲಿ ಬರತಕ್ಕಂತ ಪ್ರಾಡಕ್ಟ್ ಶೇರ್ ಹೆಸರೇ ಹೇಳುತ್ತೆ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಏನು ಹಾಗಾದ್ರೆ ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ? ಮಣ್ಣಿನ ಆರೋಗ್ಯವನ್ನ ವೃದ್ಧಿಸುವಂತ ಒಂದು ತಂತ್ರಜ್ಞಾನ ಅಂತ ಕರೀತಾರೆ. ಇದು ಹಲವಾರು ಬ್ಯಾಕ್ಟೀರಿಯಾಗಳ ಒಂದು ಸಮೂಹ. ನೋಡಿ, ನಾವು ಇವತ್ತು ಗೊಬ್ಬರನ ಕೊಡ್ತೇವೆ ಮಣ್ಣಿಗೆ, ಡೈರೆಕ್ಟ್ ಆಗಿ ಗಿಡ ತಗೊಳುತ್ತಾ? ಬೇರುಗಳು ಕೂಡ ಚೆನ್ನಾಗಿ ಬಂದಿದೆ ಅಂತ ಇಟ್ಕೊಳ್ಳೋಣ, ಗಿಡ ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಅದು ಅಲ್ಲಿ ಡಿಕಂಪೋಸ್ ಆಗ್ಬೇಕು, ಸಾಯಿಲ್ಸ್ ಇಂದ ಮಿಕ್ಸ್ ಆಗ್ಬೇಕು, ಅದು ಬಯೋ ಅವೈಲೇಬಲ್ ಆಗಿ ಕನ್ವರ್ಟ್ ಆಗ್ಬೇಕು. ಇವತ್ತು ನಾವು ಎರೆಹುಳ ಚೆನ್ನಾಗಿದೆ ಅಂತಂದ್ರೆ ಆ ಮಣ್ಣು ತುಂಬಾ ಫಲವತ್ತಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಮಾಡುತ್ತೆ ಎರೆಹುಳ? ಅದು ಏನ್ ಮಾಡುತ್ತೆ ಅಂದ್ರೆ ನಾವು ಕೊಟ್ಟಿರತಕ್ಕಂತ ಏನು ಸಸ್ಯಗಳಿಗೆ ಕೊಟ್ಟಿರತಕ್ಕಂತ ಆಹಾರ ಏನಿದೆ ಅದನ್ನ ಅದು ಸಾಯಿಲ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುತ್ತೆ ಮತ್ತು ಅದನ್ನ ತಿಂದು ಏನು ಅದು ವಿಸರ್ಜನೆ ಮಾಡುತ್ತೆ, ಅದು ಡಿಕಂಪೋಸ್ ಆಗಿ ಬರುತ್ತೆ, ಅದು ಬಯೋ ಅವೈಲಬಲ್ ಆಗಿ ಕೂಡ ಕನ್ವರ್ಟ್ ಆಗಿರುತ್ತೆ. ಎಲ್ಲಿ ಎರೆಹುಳ ಇರುತ್ತೆ ಅಲ್ಲಿ ಬರೀ ಎರೆಹುಳ ಮಾತ್ರ ಅಲ್ಲ, ಜೀವಾಣುಗಳು ಕೂಡ ಇರುತ್ತೆ. ಬಟ್ ಇವತ್ತು ನಾವು ನಮ್ಮ ಕೃಷಿಯ ಒಂದು ಪದ್ಧತಿಯನ್ನ, ಅಗ್ರಿಕಲ್ಚರ್ ಸಿಸ್ಟಮ್ ಅನ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ನಾವು ಹಸಿರು ಕ್ರಾಂತಿ ಅನ್ನುವ ಒಂದು ಹೆಸರಿನ ಮೂಲಕ, ಗ್ರೀನ್ ರೆವಲ್ಯೂಷನ್ ಅನ್ನುವ ಹೆಸರಿನ ಮೂಲಕ ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಅನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ನಾವು ಅದರಲ್ಲಿ ಮ್ಯಾಕ್ಸಿಮಮ್ ಕೆಮಿಕಲ್ ಅನ್ನ ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಯ್ತು, ಆಕ್ಚುಲಿ ನೈಸರ್ಗಿಕವಾಗಿ ಏನು ಕ್ರಿಯೆ ನಡಿಬೇಕಾಗಿತ್ತು ಮಣ್ಣಲ್ಲಿ ಅದು ದೂರ ಆಗ್ತಾ ಬಂತು, ಕಡಿಮೆ ಆಗ್ತಾ ಬಂತು. ನಿಜವಾಗಿ ಏನು ಕೆಲಸ ಯಾವ ಒಂದು ಜೀವಿಗಳಿಂದ ಅಥವಾ ಜೀವಾಣುಗಳಿಂದ ಆಗ್ಬೇಕಾಗಿತ್ತು ಅದು ಇವತ್ತು ಆಗ್ತಾ ಇಲ್ಲ. ಸೊ ಈ ಶೇತ್ ಎನ್ನುವಂತ SHGT ಅಂತ ಏನು ಕೊಟ್ಟಿದ್ದಾರೆ, ಬ್ಯಾಕ್ಟೀರಿಯಾಗಳ ಸಮೂಹ, ಇದು ಏನು ಮಾಡುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿ ನಾವು ಕೊಟ್ಟಿರತಕ್ಕಂತ ಒಂದು ಆಹಾರವನ್ನ ಮಣ್ಣಿಗೆ ಸೇರಿಸೋದು ಹಾಗೂ ಅದರ ಮೂಲಕ ಗಿಡಗಳಿಗೆ ತಗೊಂಡು ಹೋಗುವಂತ ಕೆಲಸ ಸಂಗಡ ಇದರೊಳಗೆ ಬಯೋಸ್ಟಿಮ್ಯುಲೆಂಟ್ ಕೂಡ ಇಟ್ಟಿದ್ದಾರೆ. ಹಾಗೇನೆ ನ್ಯೂಟ್ರಿಯೆಂಟ್ಸ್ ಅನ್ನ ಕೂಡ ಇಟ್ಟಿದ್ದಾರೆ. ಪ್ರತಿ ಸಸ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿರತಕ್ಕಂತ ನ್ಯೂಟ್ರಿಯೆಂಟ್ಸ್ ಕೂಡ ಇದರೊಳಗೆ ಇಟ್ಟಿದ್ದಾರೆ. ಹಾಗಾದ್ರೆ ಇದ್ರ ಯೂಸ್ ಏನು? ಒಂದೊಂದಾಗಿ ನಾವು ನೋಡುವ, ಹಲವಾರು ಯೂಸಸ್ ಇದೆ. ಫಸ್ಟ್ ಆಫ್ ಆಲ್ ಇದು ಫಿಸಿಕಲ್ ಪ್ರಾಪರ್ಟೀಸ್. ಏನು ಫಿಸಿಕಲ್ ಪ್ರಾಪರ್ಟೀಸ್? ಇದು ಏನ್ ಮಾಡುತ್ತೆ? ಇದು ಮಣ್ಣನ್ನ ದೂರ ಮಾಡುತ್ತೆ, ಸಾಯಿಲ್ ಅನ್ನ ಲೂಸ್ ಮಾಡುತ್ತೆ. ಸಾಯಿಲ್ ಅನ್ನ ಲೂಸ್ ಮಾಡಿದಾಗ ಏನಾಗುತ್ತೆ? ಏರ್ ಪ್ಯಾಸೇಜ್ ಆಗುತ್ತೆ. ಏರ್ ಪ್ಯಾಸೇಜ್ ಆಯ್ತು ಅಂತಂದ್ರೆ ಪ್ರತಿಯೊಂದು ಗಿಡದ ಬೇರುಗಳಿಗೂ ಕೂಡ ಇದು ಪ್ರಾಣವಾಯು ಅಂತ ಕರೀತೀವಿ. ಅದು ಚಲಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಚಲಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಲ್ಲಿ ಮಣ್ಣು ಮೃದು ಆಯ್ತು, ಮಣ್ಣು ಹಗುರ ಆಯ್ತು, ರೂಟ್ಸ್ ಗಳು ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ಹರಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮಣ್ಣು ಹಗುರ ಆಗೋದ್ರಿಂದ ವಾಟರ್ ಮಾಯಿಶ್ಚರ್ ರಿಟೆನ್ಷನ್ ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಬರುತ್ತೆ. ಇದಿಷ್ಟು ಇದರ ಫಿಸಿಕಲ್ ಪ್ರಾಪರ್ಟೀಸ್. ಹಾಗೇನೆ ಕೆಮಿಕಲ್ ಪ್ರಾಪರ್ಟೀಸ್, ಪ್ರೊಡಕ್ಷನ್ ಆಫ್ ಮ್ಯಾಕ್ರೋ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ದೇಯರ್ ರಿಟೆನ್ಷನ್ ಇನ್ ಸಾಯಿಲ್. ಅಂದ್ರೆ ಮಣ್ಣಿನಲ್ಲಿ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಈ ಜೀವಾಣುಗಳಿಂದ, ಈ ಬಯೋಸ್ಟಿಮ್ಯುಲೆಂಟ್ ಗಳಿಂದ ಏನಾಗುತ್ತೆ, ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ ಗಳು, ಮೇಜರ್ ನ್ಯೂಟ್ರಿಯೆಂಟ್ಸ್ ಇರ್ಲಿ, ಮೈನರ್ ನ್ಯೂಟ್ರಿಯೆಂಟ್ಸ್ ಇರ್ಲಿ, ಇಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೂ ರಿಟೆನ್ಷನ್ ಇನ್ ಸಾಯಿಲ್. ರಿಟೆನ್ಷನ್ ಇನ್ ಸಾಯಿಲ್ ಅಂತಂದ್ರೆ ಅದು ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಲಸ ಕೂಡ ಮಣ್ಣಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬಯೋಲಾಜಿಕಲ್ ಪ್ರಾಪರ್ಟೀಸ್, ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸ್. ನಾನು ಮೊದಲೇ ಹೇಳಿದೆ, ಯಾವುದೇ ಒಂದು ನಾವು ಆಹಾರ, ಅದು ಎಲೆಗಳಿರ್ಬೋದು, ಹಸಿರೆಲೆ ಇರ್ಬೋದು, ಒಣ ಎಲೆ ಇರ್ಬೋದು, ಅಥವಾ ನಾವು ಕೊಟ್ಟಿರ್ತಕ್ಕಂಥ ಗೋವಿನ ಒಂದು ಗೊಬ್ಬರ ಇರ್ಬೋದು, ಕುರಿಗಳ ಒಂದು ಗೊಬ್ಬರ ಇರ್ಬೋದು, ಇಲ್ಲ ಕೋಳಿಯ ಒಂದು ಗೊಬ್ಬರ ಇರ್ಬೋದು, ಯಾವುದೇ ಮ್ಯಾನ್ಯೂರ್ಗಳನ್ನ ನಾವೇನು ಕೊಡ್ತೀವಿ ಅದು ಡಿಕಂಪೋಸ್ ಆಗ್ಲೇಬೇಕು, ಸಾಯಿಲ್ಸ್ ಅನ್ನ ಮಿಕ್ಸ್ ಆಗ್ಲೇಬೇಕು. ಆ ಕೆಲಸ ಶೇಪ್ ನಲ್ಲಿ. ಅದೇ ರೀತಿ ಬಯೋ ಪ್ರೊಟೆಕ್ಟೆಂಟ್. ನೋಡಿ, ನಮ್ ಕಂಪ್ನಿ ಏನ್ ಹೇಳುತ್ತೆ ಅಂದ್ರೆ ಇದನ್ನ ನೀವು ನೆಲಕ್ಕೆ ಒಂದೇ ಹಾಕೋದಲ್ಲ, ನೀವು ಇದನ್ನ ಸ್ಪ್ರೇ ಕೂಡ ಮಾಡಬಹುದು.
ಇದು ಜೀವಾಣು ಇರತಕ್ಕಂತ ಒಂದು ಲಿಕ್ವಿಡ್ ಇದು. ಇದನ್ನ ನಾವು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ನೋಡಿ. ಇವತ್ತು ವಾತಾವರಣದಲ್ಲಿ ಹಲವಾರು ಸೂರ್ಯನಿಂದ ಬರತಕ್ಕಂತ ಕಿರಣ ಏನಿದೆ ಅದ್ರೊಳಗೆ ವಿಷಕಾರಿ ಕಿರಣಗಳು ಕೂಡ ಇದೆ. ಅಲ್ಟ್ರಾ ವೈಲೆಟ್ ಅಂತ ಕರಿತೀವಿ, ಅಲ್ಟ್ರಾ ವೈಲೆಟ್ ರೇಸ್ ಇದೆ. ಬಟ್ ಅದನ್ನ ಬರ ಕೊಡೋದಿಲ್ಲ. ಓಜೋನ್ ಹೇಳುವಂತ ಪರದೆ ನಮ್ಮ ಇಡೀ ಭೂಮಿಯನ್ನ ಆವರಿಸ್ಕೊಂಡಿದೆ. ಅಲ್ಲಿ ವಿಷಕಾರಿ ಕಿರಣಗಳು ಅಲ್ಲೇ ತಡೆಯಲ್ಪಡುತ್ತೆ. ಅದು ಕಣ್ಣಿಗೆ ಕಾಣೋದಿಲ್ಲ ನಮ್ಗೆ ಅಲ್ವಾ. ಹಾಗೇನೆ ಇದು ಬಯೋ ಪ್ರೊಟೆಕ್ಟೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಯಾವುದೇ ಒಂದು ಸಸ್ಯ ಇರ್ಲಿ, ನೀವು ಅದನ್ನ ಸ್ಪ್ರೇ ಮಾಡಿದಾಗ ಅದರ ಎಲೆ, ಕಾಂಡ ಅಥವಾ ನೀವು ಅದನ್ನ ನೆಲಕ್ಕೆ ಹಾಕಿದಾಗ ಅದರ ಬೇರು ಇದು ಬಯೋ ಪ್ರೊಟೆಕ್ಟೆಂಟ್ ಆಗಿ ಮಾಡುತ್ತೆ. ಅದನ್ನ ರಕ್ಷಣೆ ಮಾಡುವಂತ ಒಂದು ಕವಚವನ್ನ ಇದು ನಿರ್ಮಾಣ ಮಾಡುತ್ತೆ. ಹಾಗೇನೆ ನ್ಯೂಟ್ರಿಯೆಂಟ್ಸ್ ಇನ್ ರೆಡಿಲಿ ಅವೈಲೇಬಲ್ ಫಾರ್ಮ್ಸ್. ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿರತಕ್ಕಂತ ಜೀವಾಣು ಏನಿದೆಯಲ್ಲ, ಇದು ನಾವು ಕೊಟ್ಟಿರತಕ್ಕಂತ ಆಹಾರದಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅದನ್ನ ಇದು ಬಯೋ ಅವೈಲೇಬಲ್ ಆಗಿ ಕನ್ವರ್ಟ್ ಮಾಡಿ ಗಿಡಕ್ಕೆ ಒಂದು ರೆಡಿ ಫಾರ್ಮ್ ಅನ್ನು ಇದು ಕೊಡುವಂತ ಕೆಲಸ. ನಾವು ನೋಡಿದ್ವಿ ಈಗ ಸ್ಟೀಮ್ ರಿಚ್ ಏನ್ ಮಾಡುತ್ತೆ, ಬಿಳಿ ಬೇರನ್ನ ಚೆನ್ನಾಗಿ ಮಾಡುತ್ತೆ. ಏನು ಕವರ್ ಡ್ರಾಪಿಂಗ್ ಇದೆ ಅದನ್ನು ಕಡಿಮೆ ಮಾಡುತ್ತೆ. ಎಲೆಯನ್ನ ದೊಡ್ಡ ಮಾಡೋದ್ರ ಮೂಲಕ ಅದರೊಳಗೆ ಇರತಕ್ಕಂತ ಏನು ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ಅಥವಾ ಎನರ್ಜಿ ಏನಿದೆ ಅದನ್ನ ಹೀರ್ಕೊಳ್ಳೋದ್ರ ಮೂಲಕ ಒಳ್ಳೆ ರೀತಿಯ ಒಂದು ಈಲ್ಡ್ ನಮ್ಗೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಹಾಗೆ ಉತ್ಪನ್ನ ಜಾಸ್ತಿ ಆಗುತ್ತೆ. ನಮ್ದು ಆರ್ಗ್ಯಾನಿಕ್ ಏನು ಕಾರ್ಬನ್ ಏನಿದೆ ಮಣ್ಣಲ್ಲಿ ಅದು ಕೂಡ ಚೆನ್ನಾಗಿ ಬಿಲ್ಡ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ನಮ್ಮ ಮಣ್ಣಿನಲ್ಲಿ ಇರತಕ್ಕಂತ ಹುಳಿ ಅಂಶವನ್ನ ಕಡಿಮೆ ಮಾಡುತ್ತೆ. ಹಾಗೇನೆ ನಮ್ಮ ಶೇಪ್ ಏನಿದೆಯಲ್ಲ ಇದು ಡಿಕಂಪೋಸಿಷನ್ ಸಿಸ್ಟಮ್ ಅನ್ನ ಇದು ಚೆನ್ನಾಗಿ ಮಾಡುತ್ತೆ. ಎಲ್ಲವನ್ನ ಕೇಳಿದ್ವಿ. ಒಂದು ಮಣ್ಣು ಚೆನ್ನಾಗಾಯ್ತು, ಮತ್ತೊಂದು ಸಸ್ಯ ಚೆನ್ನಾಗಾಯ್ತು. ಹಾಗೇನೆ ಒಂದು ಸಸ್ಯ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಲಘು ಪೋಷಕಾಂಶ ಎಷ್ಟು ಮುಖ್ಯನೋ ಹಾಗೆ ಘನ ಪೋಷಕಾಂಶ ಅಂತ ಕರೀತೀವಿ. ಮೇಜರ್ ನ್ಯೂಟ್ರಿಯೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾವ್ದು ಮೇಜರ್ ನ್ಯೂಟ್ರಿಯೆಂಟ್ ನಮ್ಗೆಲ್ಲ ಗೊತ್ತು, NPK. ನಮ್ಮ ಕಂಪನಿ ಏನ್ ಮಾಡಿದೆ, ಈ NPK ಹೇಳುವಂತದ್ದು ನ್ಯಾಚುರಲ್ ಆಗಿ ಗಿಡಕ್ಕೆ ಹ್ಯಾಕ್ ಸಿಗ್ಲಿಕ್ಕೆ ಸಾಧ್ಯ. ಆಲ್ರೆಡಿ ನಮ್ಮ ವಾತಾವರಣದಲ್ಲಿ ಇದೆ. ನಮ್ಮ ವಾತಾವರಣದಲ್ಲಿ ಬೇಕಾದಷ್ಟು ನೈಟ್ರೋಜನ್ಸ್ ಇದೆ. ಹಾಗೆ ಭೂಮಿಯಲ್ಲಿ ಫಾಸ್ಫರಸ್ ಇದೆ, ಪೊಟ್ಯಾಶ್ ಇದೆ. ಇದು ಸರಿಯಾಗಿ ಗಿಡಕ್ಕೆ ಸಿಗುವಂತಹ ಒಂದು ಒಂದು ಉತ್ತಮವಾದ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಅನ್ನು ನಾವು ರೈತರಿಗೆ ಕೊಡೋದ್ರಿಂದ ಅವರ ಒಂದು ಏನು ಕೆಮಿಕಲ್ ಒಂದು ಯೂಸೇಜ್ ಏನಿದೆಲ್ಲ ಅದನ್ನ ರೆಡ್ಯೂಸ್ ಮಾಡಬಹುದು. ಈ ದೃಷ್ಟಿಯಿಂದ ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಬಯೋ ಪ್ರಾಡಕ್ಟ್ ಅನ್ನ NPK ಹೇಳೋ ಸಮಯ. ಸೊ ಇದು ಏನ್ ಮಾಡುತ್ತೆ, ಇದು ಆಕ್ಚುಲಿ ಲಿಕ್ವಿಡ್ ಬಯೋ ಫರ್ಟಿಲೈಸರ್ ಅಂತ ಕರೀತಾರೆ. ಎನ್ ಅಂತಂದ್ರೆ ಏನು, ಆಕ್ಚುಲಿ ಅದ್ರೊಳಗೆ ಇರುವಂತದ್ದು ಅಜೋಟೋಬ್ಯಾಕ್ಟರ್ ಹೇಳುವಂತ ಒಂದು ಜೀವಾಣು. ಇದು ಏನ್ ಮಾಡುತ್ತೆ, ಇದು ಅಟ್ಮಾಸ್ಫಿಯರ್ ಅಲ್ಲಿ ಏನು ವಾತಾವರಣದಲ್ಲಿ ಏನು ನೈಟ್ರೋಜನ್ ಇದೆ ಅದನ್ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಕಳಿಸುವಂತ ಒಂದು ಕೆಲಸ. ಅದೇ ರೀತಿ ಫಾಸ್ಫರಸ್, PSP ಅಂತ ಕರಿತೀವಿ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಹಾಗೇನೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದು ಎಲ್ಲ ಏನ್ ಮಾಡುತ್ತೆ, ಫಾಸ್ಫರಸ್ ಹಾಗೂ ಪೊಟ್ಯಾಶ್ ಇವನ್ನ ಏನ್ ಮಾಡುತ್ತೆ, ಬಯೋ ಅವೈಲೇಬಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಯಾವ ಫಾರ್ಮ್ ನಲ್ಲಿ ಗಿಡಕ್ಕೆ ತಲುಪಿಸಬೇಕು ಆ ತಲುಪಿಸುವಂತ ಕೆಲಸ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಏನಾಯ್ತು, NPK ಅವೈಲೇಬಿಲಿಟಿ ಏನಿದೆಯಲ್ಲ ಗಿಡಕ್ಕೆ ಜಾಸ್ತಿ 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 ಆಯ್ತು. ಇವತ್ತು ನೀವು ನೋಡಿರ್ಬೋದು, ಇವತ್ತು ಕೆಮಿಕಲ್ ಅನ್ನ ಯಾರೇ ಯೂಸ್ ಮಾಡಿದ್ರು ನೋಡಿ, ಕೆಮಿಕಲ್ ಅನ್ನ ನಾವು ಕೊಟ್ಟು 15 ರಿಂದ 20 ದಿವಸ ಆ ಗಿಡ ತುಂಬಾ ಚೆನ್ನಾಗಿ ಹಸಿರಾಗಿ ಬದುಬಿಡುತ್ತೆ. ಒಂದು 30 ದಿವಸ 35 ದಿವಸ ಕಳೀತು ಅಂತಂದ್ರೆ ಅದು ಆ ಸಸ್ಯ ಸ್ವಲ್ಪ ಕೆಂಪಾಗ್ಲಿಕ್ಕೆ, ಹಳದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಷ್ಟು ದಿವಸ ಅದರ ಕೆಪಾಸಿಟಿ, ಇವತ್ತು ನಾವು ಏನ್ ಕೆಮಿಕಲಿ ಕೊಡ್ತೀವಲ್ಲ NPK, ಆ NPK ಕೆಪಾಸಿಟಿ ಮ್ಯಾಕ್ಸಿಮಮ್ 22 ಡೇಸ್. 22 ಡೇಸ್. ಬಟ್ ಇವತ್ತು ನಾವು ಕೊಡ್ತಾ ಇರುವಂತ ಬಯೋ ಒಂದು NPK ಏನಿದೆಯಲ್ಲ ಇದು ನಿರಂತರವಾಗಿ ಇದು ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಗೊತ್ತು ನಿಮ್ಗೆ ಜೀವಾಣು ಇದು ನೀರು ಮತ್ತು ಮಣ್ಣಿಗೆ ಬಿದ್ದ ತಕ್ಷಣ ಇದು ಮಲ್ಟಿಪ್ಲೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇಡೀ ಭೂಮಿಯಲ್ಲಿ ಇದು ಹರಡ್ಕೊಳ್ಳುತ್ತೆ. ವಾತಾವರಣ ಹಾಗೂ ಭೂಮಿಯಲ್ಲಿ ಇರತಕ್ಕಂತ NP ಹಾಗೂ K ಯನ್ನ ಗಿಡಗಳಿಗೆ ತಲುಪಿಸುವಂತ ಕೆಲಸ ನಿರಂತರವಾಗಿ ಮಾಡ್ತಾರೆ. ಹಾಗಾಗಿ ಇದು ಏನಿದೆಯಲ್ಲ ಗಿಡಕ್ಕೆ ಜಾಸ್ತಿ 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 ಮುಖ್ಯ ಪೋಷಕಾಂಶ ಹೋಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಗಿಡ ಸಮೃದ್ಧ ಆಗುತ್ತೆ. ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಆಗ್ಲಿ, ಫಲ ಬರುವಂತ ಶಕ್ತಿ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಕೆಮಿಕಲ್ ಯೂಸೇಜ್ ಏನಿದೆಯಲ್ಲ, ಕೆಮಿಕಲ್ ಫರ್ಟಿಲೈಸರ್ ಯೂಸೇಜ್ ಏನಿದೆಯಲ್ಲ
ಅದು ನಿಧಾನವಾಗಿ ಕಡಿಮೆ ಮಾಡ್ತಾನೆ ಹಾಗೇನೆ ಸಾಯಿಲ್ ಫರ್ಟೈಲಿಟಿ ಏನಿದೆಯಲ್ಲ ಅದು ಕೂಡ ತುಂಬಾ ಚೆನ್ನಾಗಿ improve ಆಗುತ್ತೆ. ನಮ್ಮ 4ನೆಯ ಒಂದು ಪ್ರಾಡಕ್ಟ್ ಏನಿದೆಯಲ್ಲ ಬಯೋ 99 ಅಂತಂದ್ರೆ ಏನು ಆಕ್ಚುಲಿ ಇದು ಸಿಲಿಕಾನ್ ಬೇಸ್ಡ್ ನಾನ್ ಅಯಾನಿಕ್ ಗಮ್. ನೀವು ಯಾವುದೇ ಒಂದು ಸ್ಪ್ರೇ ಮಾಡುವಾಗ ಯಾವುದೇ ಸಸ್ಯಗಳ ಮೇಲೆ ಸ್ಪ್ರೇ ಮಾಡುವಾಗ ಇದನ್ನ ಸ್ಟಿಕ್ಕರ್ ಆಗಿ ಸ್ಪ್ರೆಡರ್ ಆಗಿ ಹಾಗೂ ಪೆನೆಟ್ರೇಟರ್ ಆಗಿ ನೀವು ಇದನ್ನ ಬಳಸಬಹುದು. ಏನು ಸಿಲಿಕಾನ್ ಬೇಸ್ಡ್ ನಾನ್ ಅಯಾನಿಕ್ ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಇದು ಗಮ್ ಅಂದ್ರೆ ಏನು ನೋಡಿ, ಯಾವುದೇ ಒಂದು ಸಸ್ಯಕ್ಕೆ ನೀವು ಸ್ಪ್ರೇ ಮಾಡಿದ್ರೆ ಅದು ಬಬಲ್ ರೀತಿ ಒಳಗೆ ಎಲೆಗಳ ಮೇಲೆ ಕುಂತ್ಬಿಡುತ್ತೆ. ಇಲ್ಲಿ ಆ ಚಿತ್ರ ಇದೆ. ಈ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ ಒಂದು ಜಾರ್ ಬಿದ್ದು ಬಿಡ್ಬೋದು ಕೆಳಗೆ. ನೀವು ಹಾಕಿರತಕ್ಕಂಥ ಅಥವಾ ನೀವು ಸ್ಪ್ರೇ ಮಾಡಿರತಕ್ಕಂಥ ಮಟೀರಿಯಲ್ ಏನಿದೆ, ಔಷಧ ಅಥವಾ ಟಾನಿಕ್ ಗಳು ಏನಿದೆ, ಇದು ಆ ಒಂದು ಸಸ್ಯಕ್ಕೆ ಏನು ಪರಿಣಾಮ ಬೀರಬೇಕು ಅದು ಬೀರದೇನೆ ಕೆಳಗೆ ಬಿದ್ದ್ಬಿಡ್ಬೋದು ಕೆಳಗೆ. ಸೊ ಇದು ಏನ್ ಮಾಡುತ್ತೆ, ಸ್ಟಿಕ್ಕರ್ ಆಗಿ ಕೆಲಸ ಮಾಡುತ್ತೆ. ಸ್ಪ್ರೆಡರ್ ನೋಡಿ, ಈ ತರ ಬಬಲ್ ಆಗಿ ನೀವು ಕುಂತ್ಕೊಂತು ಅಂತಂದ್ರೆ ಈಗ ಒಂದು ಕೆಮಿಕಲ್ ಪೆಸ್ಟಿಸೈಡ್ ಅನ್ನ ನೀವು ಸ್ಪ್ರೇ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ. ಕೆಮಿಕಲ್ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದಾಗ ಈ ರೀತಿ ಬಬಲ್ ಆಯ್ತು ಅಂದ್ರೆ ಇಲ್ಲಿ ಏನು ಖಾಲಿ ಜಾಗ ಇದೆ, ಈ ಖಾಲಿ ಜಾಗಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪೆಸ್ಟ್ಗಳು ಏನಿದೆಯಲ್ಲ ಇಲ್ಲಿ ಮತ್ತೆ ಎಂಟರ್ ಆಗ್ಬೋದು. ಹಾಗಾಗಿ ನಮ್ಮ ಈ ಒಂದು ಇದನ್ನ ಬಳಸಿದಾಗ ಏನಾಗುತ್ತೆ, ಸರಿಯಾಗಿ ಅದು ಎಲ್ಲ ಕಡೆ ಆ ಎಲೆಯ ಎಲ್ಲ ಕಡೆ ಹರಡುವಂತ ಕೆಲಸವನ್ನ ಬಯೋ 99 ಮಾಡುತ್ತೆ. ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ. ಹಾಗೇನೆ ಪೆನೆಟ್ರೇಟರ್ ಅಂದ್ರೆ ಏನು ನೋಡಿ, ಪ್ರತಿಯೊಂದು ಗಿಡಗಳಿಗೂ ಕೂಡ ರಂಧ್ರ ಇರುತ್ತೆ. ಪತ್ರ ರಂಧ್ರ ಅಂತ ಕರಿತೀವಿ, ಸ್ಟಮಾಟ ಅಂತ ಕರಿತೀವಿ ಅಲ್ವಾ. ಇದು ಏನಾಗುತ್ತೆ, ಇದರ ಮೇಲ್ಗಡೆ ಒಂದು ಸರ್ಫೇಸ್ ಟೆನ್ಷನ್ ಇರುತ್ತೆ. ನಾವು ಕನ್ನಡದಲ್ಲಿ ಇದು ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಇದು ಹಾರ್ಡ್ ಇದ್ರೆ ನಾವು ಏನೇ ಒಂದು ಅದರ ಮೇಲೆ ಸ್ಪ್ರೇ ಮಾಡಿದಾಗ ಅದು ಆ ಗಿಡ ತನ್ನ ಒಳಗಡೆ ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಸರ್ಫೇಸ್ ಟೆನ್ಷನ್ ಏನಿದೆಯಲ್ಲ, ಸರ್ಫೇಸ್ ಟೆನ್ಷನ್ ಜಾಸ್ತಿ ಹಾರ್ಡ್ ಇತ್ತು ಅಂತಂದ್ರೆ ನಾವು ಕೊಟ್ಟಿರತಕ್ಕಂತ ಯಾವುದೇ ರೀತಿಯ ಒಂದು ಔಷಧ ಅಥವಾ ಟಾನಿಕ್ ಇರಲಿ ಅದು ಸಸ್ಯದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಯೋ 99 ಏನ್ ಮಾಡುತ್ತೆ, ಆ ಸರ್ಫೇಸ್ ಟೆನ್ಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಆಗ ಇದು ಏನಾಗುತ್ತೆ, ಅದರ ಸಂಗಡ ಇರತಕ್ಕಂತ ಔಷಧ ಅಥವಾ ಟಾನಿಕ್ ಗಳು ಏನಿದೆಯಲ್ಲ ಇದು ಪತ್ರ ರಂಧ್ರಗಳ ಮೂಲಕ ಗಿಡದ ಒಳಗಡೆ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ಒಂದು ವಿಶೇಷವಾದಂತ ಒಂದು ಪ್ರಾಡಕ್ಟ್ ಬಯೋ 99. ನಿಮಗೆಲ್ಲ ಗೊತ್ತು, ಸಿಲಿಕಾನ್ ಬೇಸ್ಡ್ ಇದು ನ್ಯಾಚುರಲ್ ಸಿಲಿಕಾನ್ 20% ಆಕ್ಟಿವ್ ಸಿಲಿಕಾನ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ. ಎರಡನೇದಾಗಿ ಇದು ಕ್ಯಾಟಲಿಸ್ಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಕ್ಯಾಟಲಿಸ್ಟ್ ಅಂದ್ರೆ ಏನು, ವೇಗವರ್ಧಕ. ನಾವೇನು ಸಸ್ಯಗಳ ಮೇಲೆ ಅದನ್ನ ಸ್ಪ್ರೇ ಮಾಡಿರ್ತೀವಿ, ಇದನ್ನ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಿದಾಗ ಅದರ ಒಂದು ಪರಿಣಾಮವನ್ನ ಇದು ದ್ವಿಗುಣಗೊಳಿಸುವಂತ ಕೆಲಸ ಮಾಡುತ್ತೆ. ಅದರ ಇಫೆಕ್ಟಿವ್ನೆಸ್ ಏನಿದೆಯಲ್ಲ ಅದರ ಇಫೆಕ್ಟಿವ್ನೆಸ್ ಅನ್ನ ಜಾಸ್ತಿ ಮಾಡುವಂತ ಕೆಲಸ ಮಾಡುತ್ತೆ. ಇದು ಸಿಲಿಕಾನ್ ಕೂಡ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ, ಇದು ಕೂಡ ಒಂದು ಲಘು ಪೋಷಕಾಂಶ. ಸಿಲಿಕಾನ್ ಹೇಳುವಂತದ್ದು ಕೂಡ ಎಲ್ಲಾ ಸಸ್ಯಗಳಿಗೆ ಬೇಕಾಗಿರತಕ್ಕಂತ ಒಂದು ಲಘು ಪೋಷಕಾಂಶನೇ. ಇದು ಕೂಡ ಗಿಡಗಳಿಗೆ ಸೇರ್ಕೊಂಡು ಒಂದು ಒಳ್ಳೆಯ ರೀತಿಯ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಟ್ಟಾಗ ಕೂಡ ಆಗುತ್ತೆ. ಅತಿ ಮುಖ್ಯವಾಗಿ ಇವಾಪೋ ಟ್ರಾನ್ಸ್ಪಿರೇಷನ್ ಇನ್ ಲೀವ್ಸ್ ಏನಿದೆಯಲ್ಲ ಅದನ್ನ ಇದು ರೆಡ್ಯೂಸ್ ಮಾಡುತ್ತೆ. ಏನ್ ಹಾಗಾದ್ರೆ ಇವಾಪೋ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು ನೋಡಿ, ನಾವು ಜಾಸ್ತಿ ಬಿಸಿಲಿದ್ದಾಗ ನಾವು ಸ್ಪ್ರೇ ಅನ್ನ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆ ಸ್ಪ್ರೇ ಮಾಡಿದಾಗ ಏನಾಗ್ಬಿಡುತ್ತೆ, ಬಿಸಿಲಿಗೆ ಅದು ಆವಿಯಾಗಿ ಹೋಗುವಂತ ಬಾಷ್ಪೀಕರಣ ಅಂತ ಕರಿತೀವಿ. ಇವಾಪೋ ಟ್ರಾನ್ಸ್ಪಿರೇಷನ್ ಅಂತಂದ್ರೆ ಬಾಷ್ಪೀಕರಣ ಆಗುವಂತ ಸಾಧ್ಯತೆ ಮಾಡಿರುತ್ತೆ. ಹಾಗಾಯ್ತು ಅಂದ್ರೆ ನಾವು ಏನು ಬಳಸಿರ್ತೀವಿ ಔಷಧಿ ಅಥವಾ ಟಾನಿಕ್, ಅದರ ಒಂದು ಪರಿಣಾಮ ಅಥವಾ ಅದರ ಒಂದು ಲಭ್ಯತೆ ಆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಗದೆ ಹೋಗಿರತಕ್ಕಂಥದ್ದು ಆಗ್ಬಿಡುತ್ತೆ. ಸೊ ಇವಾಪೋ ಟ್ರಾನ್ಸ್ಪಿರೇಷನ್ ಏನಿದೆಯಲ್ಲ ಇದು ಒಂದು ಕೋಟಿಂಗ್ ರೀತಿಯಲ್ಲಿ ಮಾಡ್ಕೊಂಡು ಆ ಇವಾಪೋ ಟ್ರಾನ್ಸ್ಪಿರೇಷನ್ ರೆಡ್ಯೂಸ್ ಮಾಡುತ್ತೆ. ಆವಿ ಆಗುವಂತದ್ದನ್ನ, ಬಾಷ್ಪೀಕರಣ ಆಗುವಂತದ್ದನ್ನ ಇದು ಕಡಿಮೆ ಮಾಡುತ್ತೆ. ಸೊ ಆ ಮೂಲಕ ನಾವೇನು ಕೊಟ್ಟಿದೀವಿ ಗಿಡಕ್ಕೆ ಸ್ಪ್ರೇ ಮಾಡಿದೀವಿ, ಅದು ಔಷಧ ಇರಲಿ ಅಥವಾ ಟಾನಿಕ್ ಇರಲಿ, ಅದರ ಪರಿಣಾಮ ಏನಿದೆಯಲ್ಲ ಆ ಗಿಡಕ್ಕೆ ಸಂಪೂರ್ಣವಾಗಿ ಸಿಗುವಂತ ಒಂದು ವ್ಯವಸ್ಥೆ ಆಗುತ್ತೆ. ಹಾಗೇನೆ ರ್ಯಾಪರ್ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ಆಕ್ಚುಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ ವಿತ್ ನ್ಯಾನೋ ಟೆಕ್ನಾಲಜಿ ಅಂತ
ಬಯೋಪಾಲಿಮರ್ಸ್ ಅಂಡ್ ನ್ಯಾನೋ ಪಾರ್ಟಿಕಲ್ ಬೇಸ್ಡ್. ನ್ಯಾನೋ ಪಾರ್ಟಿಕಲ್ ಅಂದ್ರೆ ಇದು ಕಾಪರ್ ನ್ಯಾನೋ ಪಾರ್ಟಿಕಲ್ ಬೇಸ್ಡ್ ಪ್ರಾಡಕ್ಟ್. ಯಾವುದೇ ಒಂದು ನ್ಯಾನೋ ಟೆಕ್ನಾಲಜಿ ಈ ಪ್ರಾಡಕ್ಟ್ ಅನ್ನ ರೆಡಿ ಮಾಡುವಾಗ ಸಿಲಿಕಾನ್ ಬೇಸ್, ಕಾರ್ಬನ್ ಬೇಸ್ ಅಥವಾ ಕಾಪರ್ ಬೇಸ್ ಈ ತರ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿರ್ತಾರೆ. ಇದು ಕಾಪರ್ ನ್ಯಾನೋ ಪಾರ್ಟಿಕಲ್ಸ್ ಅನ್ನ ಯೂಸ್ ಮಾಡಿಕೊಂಡು ತಯಾರು ಮಾಡಿರ್ತಕ್ಕಂಥ ಒಂದು ಬಯೋ ಪ್ರಾಡಕ್ಟ್. ಇದು ಏನ್ ಮಾಡುತ್ತೆ ಇದು ಇಫೆಕ್ಟಿವ್ನೆಸ್ ಅಂದ್ರೆ ಯಾವುದೇ ಒಂದು ಸಸ್ಯದ ಒಂದು ಏನಂತ ಕರಿತೀವಿ ಅದಕ್ಕೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಅಥವಾ ಅದರ ಒಂದು ಸಮೃದ್ಧತೆಯ ಒಂದು ತಾಕತ್ ಏನಿದೆಯಲ್ಲ ಅದನ್ನ ಇದು ಟ್ರಿಗರ್ ಮಾಡುವಂತ ಕೆಲಸ ಕೂಡ ಮಾಡುತ್ತೆ. ಸಂಗಡ ಇದು ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುವಂತ ಯಾವುದೇ ರೀತಿಯ ಬ್ರಾಡ್ ಸ್ಪೆಕ್ಟ್ರಮ್ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಡಿಸೀಸ್ ಏನಿದೆಯಲ್ಲ ಅದು ಹೊರಗಡೆಯಿಂದ ಗಿಡಗಳಿಗೆ ಹಾನಿ ಮಾಡುವಂತದ್ದು ಏನಿದೆಯಲ್ಲ ಅದನ್ನ ತಡೆಗಟ್ಟುವಂತ ಕೆಲಸನ ಇದು ಮಾಡುತ್ತೆ. ಹೇಗೆ ಮಾಡುತ್ತೆ? ಇದನ್ನ ನಾವು ಸ್ಪ್ರೇ ಮಾಡಿದಾಗ ಒಂದು ಅಲ್ಟ್ರಾಥಿನ್ ಹೈಲಿ ಇಫೆಕ್ಟಿವ್ ಒಂದು ಕೋಟಿಂಗ್ ಅನ್ನ ಇದು ಆ ಎಲ್ಲ ಲೀವ್ಸ್ ಗಳ ಸುತ್ತಲೂ ಇದು ಕವರ್ ಮಾಡ್ಕೊಳ್ಳುತ್ತೆ. ಸ್ಟ್ರಕ್ಚರಲ್ ಬ್ಯಾರಿಯರ್ ಇರ್ತದೆ, ಕಣ್ಣಿಗೆ ಕಾಣೋದಿಲ್ಲ ಆ ರೀತಿಯ ಒಂದು ಸ್ಟ್ರಕ್ಚರಲ್ ಬ್ಯಾರಿಯರ್ ಅನ್ನ ಇದು ಕವರ್ ಮಾಡ್ಕೊಳ್ಳುತ್ತೆ. ಹೊರಗಡೆಯಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಸ್ ಇರಲಿ ಅಥವಾ ಫಂಗಲ್ ಇರಲಿ ಆ ರೀತಿಯ ಒಂದು ದಾಳಿಯನ್ನ ಇದು ಆ ಸಸ್ಯದ ಮೇಲೆ ಆಗದೆ ಹೋದ ರೀತಿಯಲ್ಲಿ ಅಂದ್ರೆ ಟೋಟಲ್ ಅದರ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಪ್ಲಾಂಟಿನ ಡಿಫೆನ್ಸ್ ಸಿಸ್ಟಮ್ ಅನ್ನ ಇದು ತುಂಬಾ ಚೆನ್ನಾಗಿ ಇದು ಟ್ರಿಗರ್ ಮಾಡುತ್ತೆ. ಅದರ ಈ ಸಂಗಡ ಅದು ಅದರ ಗ್ರೋತಿಗೂ ಕೂಡ ಇದು ಸಹಾಯ ಮಾಡುವಂತ ಒಂದು ಪ್ರಾಡಕ್ಟ್ ಇದು. ಹಾಗೇನೆ ಇಂಟ್ಯಾಕ್ಟ್ ಆಕ್ಚುಲಿ ನಾವು ಇದನ್ನ ಪೆಸ್ಟ್ ಕಂಟ್ರೋಲರ್ ಅಂತ ಕರಿತೀವಿ. ಇದು ಪೆಸ್ಟ್ ರಿಪಿಲೆಂಟ್ ಅಂತಾನು ಬರ್ತದೆ. ಇದು ಇಂಡೋ ಜರ್ಮನ್ ಟೆಕ್ನಾಲಜಿಯಲ್ಲಿ ತಯಾರಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಅಂದ್ರೆ ಯಾವುದೇ ರೀತಿಯ ಕೀಟ ಬಾಧೆಗೆ ಎಸ್ಪೆಷಲಿ ಸಕಿಂಗ್ ಪೆಸ್ಟ್, ರಸ ಹೀರುವಂತ ಕೀಟ ಅಂತ ಏನ್ ಕರಿತೀವಿ, ಆ ರಸ ಹೀರುವ ಕೀಟದ ಒಂದು ತಡೆಗೆ ಇದು ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುವಂತ ಒಂದು ಪ್ರಾಡಕ್ಟ್. ಇದು ಬಯೋ ಪ್ರಾಡಕ್ಟ್, ಯಾವುದೇ ವಿಷಕಾರಿ ಅಂಶ ಇಲ್ಲ, ನೀಮ್ ಬೇಸ್ಡ್ ಬೇವಿನ ಒಂದು ಮೂಲ ಅಥವಾ ಅದರ ಎಕ್ಸ್ಟ್ರಾಕ್ಟ್ ಏನಿದೆ ಅದರ ಮೂಲಕ ತಯಾರು ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಆಕ್ಚುಲಿ ಯಾವುದೇ ರೀತಿಯ ರಸ ಹೀರುವ ಕೀಟ ಎಲೆಗಳ ಮೇಲೆ ರಸ ಹೀರಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಇದನ್ನು ಸ್ಪ್ರೇ ಮಾಡಿದ್ದಾಗ ಇದು ಒಂದು ಕವರ್ ಅನ್ನ, ಈಗ ನಾನೇ ಏನ್ ರ್ಯಾಪ್ ಅಪ್ ಅಂತ ಏನ್ ಹೇಳ್ತೇನೆ ಹಾಗೆ ಅದೇ ರೀತಿ ಒಂದು ಸ್ಟ್ರಕ್ಚರಲ್ ಬ್ಯಾರಿಯರ್ ಅನ್ನು, ಒಂದು ಕವರ್ ಅನ್ನ ಇದು ನಿರ್ಮಾಣ ಮಾಡ್ಕೊಂಡಿರುತ್ತೆ. ರಸ ಹೀರುವ ಕೀಟ ಆ ಎಲೆಯನ್ನ ಕಡಿದಾಗ ಅಥವಾ ಅದರ ರಸನ ಹೀರ್ಲಿಕ್ಕೆ ಬಂದಾಗ ಈ ಇಂಟ್ಯಾಕ್ಟ್ ನಲ್ಲಿ ಇರತಕ್ಕಂಥ ಅಂಶ ಅದರ ಬಾಯ ಒಳಗೆ ಹೋಗಿ ಮೂತಲ್ಲಿ ಹೋಗಿ ಅದರೊಳಗೆ ಇರತಕ್ಕಂಥ ಸಲೈವ ಏನಿಲ್ಲ ಆ ಸಲೈವದಲ್ಲಿ ಇದು ಮಿಕ್ಸ್ ಆಯ್ತು ಅಂದ ತಕ್ಷಣ ಅದನ್ನ ಪ್ಯಾರಲೈಸರ್ ಮಾಡ್ಬೇಕು, ಅದರ ಬಾಯನ್ನ ಪ್ಯಾರಲೈಸರ್ ಮಾಡ್ಬೇಕು. 1 ದಿವಸ 2 ದಿವಸ ಅದಕ್ಕೆ ಏನೂ ತಿನ್ಲಿಕ್ಕೆ ಆ ರಸ ಇರುವಂತ ಕೀಟ ಸಕಿಂಗ್ ಪೆಸ್ಟಿಗೆ ಏನೂ ಫುಡ್ ಸಿಗ್ಲಿಲ್ಲ ಅಂತ ಆದಾಗ ಆಟೋಮೆಟಿಕ್ಲಿ ಸತ್ತೋಗ್ಬೇಕು. ಹಾಗೇನೆ ಇವತ್ತು ಇದು ನೋಡಿ, ನಾವು ಓಡೋಮಾಸ್ ಹತ್ತೀವಿ ಸೊಳ್ಳೆಗೆ, ನಿಮ್ಗೆಲ್ಲ ಗೊತ್ತು. ಏನ್ ಮಾಡುತ್ತೆ? ಸೊಳ್ಳೆನ ಹೇಗೆ ದೂರ ಮಾಡುತ್ತೆ ಓಡೋಮಾಸ್? ನಾವು ನಮ್ಮ ಮೈಗೆ ಅದನ್ನ ಹಚ್ಕೊಳ್ತೀವಿ. ಹಚ್ಕೊಂಡಾಗ ಅದು ಏನಾಗುತ್ತೆ, ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಆ ವೇನಿಗೆ ಬಂದು ಸೊಳ್ಳೆಗಳು ಏನ್ ಮಾಡುತ್ತೆ, ಕಚ್ಚುತ್ತೆ. ಅದಕ್ಕೆ ಅದು ಕರೆಕ್ಟ್ ಆಗಿ ನಾವು ಗೊತ್ತಿರುತ್ತೆ. ನಮ್ಮ ಮೈಯಲ್ಲಿ ಬೆವರು ಜಾಸ್ತಿ ಇರಿದಾಗಲೂ ಕೂಡ ಅದರ ಒಂದು ಸೆಳೆತ ಜಾಸ್ತಿ ಆಗುತ್ತೆ ಮಾಸ್ಕಿಟೋ ಅಲ್ವಾ. ಬಟ್ ಈ ಓಡೋಮಾಸ್ ಹಚ್ಚಿದಾಗ ಏನಾಗುತ್ತೆ, ಆ ಸ್ಮೆಲ್ ಅಥವಾ ಆ ವೇನಿನ ಒಂದು ಇದು ಅದಕ್ಕೆ ಸಿಗದೆ ಹೋದಾಗ ಅದಕ್ಕೆ ಆ ಒಂದು ಸ್ಮೆಲ್ಲೇ ಬರದು ಹೋದ ರೀತಿಯಲ್ಲಿ ಮಾಡ್ಬಿಡುತ್ತೆ. ಅದೇ ರೀತಿಯಾಗಿ ಇದು ಕೂಡ ಇಂಟ್ಯಾಕ್ಟ್ ಕೂಡ ಏನ್ ಮಾಡುತ್ತೆ, ರಿಪಿಲೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಹುಳ ಅದನ್ನ ವಿಕರ್ಷಣೆ ಮಾಡುತ್ತೆ, ಆಕರ್ಷಣೆ, ಅದರಿಂದ ವಿಕರ್ಷಣೆ ಆಗೋ ರೀತಿಯಲ್ಲಿ ಕೆಲಸ ಮಾಡುತ್ತೆ. ತುಂಬಾ ಅದ್ಭುತವಾದಂತ ಪ್ರಾಡಕ್ಟ್. ಯಾಕೆಂದ್ರೆ ಬಯೋದಲ್ಲಿ ಅಂದ್ರೆ ಹರ್ಬಲ್ ಬೇಸ್ಡ್, ನೀಮ್ ಬೇಸ್ಡ್ ಒಂದು ಪೆಸ್ಟಿಸೈಡ್ ಅನ್ನ ಪ್ರಪ್ರಥಮವಾಗಿ ಇಂಡೋ ಜರ್ಮನ್ ಟೆಕ್ನಾಲಜಿ ಕೊಟ್ಟಿರತಕ್ಕಂಥದ್ದು ನಮ್ಮ ನೆಟ್ಸರ್ ಕಂಪನಿ. ಸೊ ಬಹಳ ಅದ್ಭುತವಾಗಿ ಅದರೊಳಗೂ ಎಸ್ಪೆಷಲಿ ಸಕಿಂಗ್ ಪೆಸ್ಟಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಪ್ರಾಡಕ್ಟ್. ಹಾಗೇನೆ ಇಷ್ಟು ನನಗೆ ಹೇಳಿದ್ದು ಸಸ್ಯದ ಹಾಗೂ ಭೂಮಿಗೆ ಸಂಬಂಧಪಟ್ಟಿದ್ದಾದ್ರೆ, ಇವತ್ತು ನಮ್ಮ ದೇಶನ ನಾವು ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಗೋ ಆಧಾರಿತ ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. ನಮ್ಮಲ್ಲಿ ಸಾಕು ಪ್ರಾಣಿಗಳ ಮೂಲಕನೇ ನಾವು ಕೃಷಿ ಮಾಡುವಂತದ್ದು ಹಿಂದಿಂದ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ. ನಾವು ಏನು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಮಣ್ಣಿಗೆ ಸಾಯಿಲಿಗೆ ಸಂಬಂಧಪಟ್ಟ ಹಾಗೆ, ಸಸ್ಯಗಳಿಗೆ ಪ್ಲಾಂಟಿಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು
ಪ್ರಾಡಕ್ಟ್ ಅನ್ನ ತಂದಿದ್ದೀವಿ. ಅದೇ ರೀತಿ ಸಾಕು ಪ್ರಾಣಿಗಳಿಗೂ ಬೇಕಾದಂತ 2 ಪ್ರಾಡಕ್ಟ್ ಅನ್ನ ನಮ್ಮ ನೆಟ್ಸರ್ಪ್ ಕಂಪನಿ ಬಯೋಫಿಟ್ ಬ್ರ್ಯಾಂಡ್ ಅಲ್ಲೇ ತಗೊಂಡ್ಬಂದಿದೆ. ಅದರೊಳಗೆ ಮುಖ್ಯವಾಗಿ CFC ಹಾಗೂ CFC ಪ್ಲಸ್ ಇದು ಕೂಡ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್. ಮುಖ್ಯವಾದಂತ ಕೆಲವು ಹರ್ಬ್ಸ್ ಅನ್ನ ಶತಾವರಿ, ಮೇಥಿ, ವಿಧಾರಿಕಾಂಡ್ ಹಾಗೂ ಜೀವಂತಿ ಈ ತರದ ಅನೇಕ ಪ್ರಾಡಕ್ಟ್ ಗಳನ್ನ ಹರ್ಬ್ಸ್ ಅನ್ನ ಇದ್ರೊಳಗೆ ಇಟ್ಟಿದ್ದಾರೆ. ಅದರ ಸಂಗಡ ಹಲವಾರು ವಿಟಮಿನ್ಸ್, ಪ್ರೋಟೀನ್ಸ್, ಎಂಜೈಮ್ಸ್ ಹಾಗೆ ಪ್ರೀ ಅಂಡ್ ಪ್ರೋಬಯೋಟಿಕ್ಸ್, ಮಿನರಲ್ಸ್ ಅಂಡ್ ಟ್ರೇಸ್ ಎಲಿಮೆಂಟ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಇದಿಷ್ಟನ್ನು ಒಳಗೊಂಡಂತ ಒಂದು ಪ್ರಾಡಕ್ಟ್ ಇದು. ಇದು ಹರಿಯಾಣ ಗೌರ್ಮೆಂಟ್ ಇಂದ ಅತ್ಯುತ್ತಮವಾದಂತ ಒಂದು ಫುಡ್ ಸಪ್ಲಿಮೆಂಟ್, ಅನಿಮಲ್ ಫುಡ್ ಸಪ್ಲಿಮೆಂಟ್ ಅಂತ ಅವಾರ್ಡ್ ಅನ್ನು ತಗೊಂಡಿರತಕ್ಕಂತ ಪ್ರಾಡಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿಟ್ಟಿದೆ. ಇದನ್ನ ನೀವು ಒಂದು 10 ರಿಂದ 15 ದಿವಸ ಬಳಸಿ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಇದು ಪ್ರಾಡಕ್ಟ್. ಏನ್ ಮಾಡುತ್ತೆ ಇದು ನೋಡಿ, ನಾವು ಯಾವುದೇ ಈಗ ಆಕಳು ಅಥವಾ ನಾವು ಏನು ಸಾಕ್ತಿವಲ್ಲ, ಹಾಲು ಕರೆಯೋಕೆ ಸಾಕುವಂತ ಅಥವಾ ಹಾರ್ಸಸ್ ಕೇವಲ 10 ಗ್ರಾಮ್ ಪರ್ ಡೇ, ಕೇವಲ 10 ಗ್ರಾಮ್ ಅನ್ನು ನಾವು ಅದರ ಆಹಾರ ಸಂಗಡ ಮಿಕ್ಸ್ ಮಾಡ್ಕೊಟ್ರೆ ಅದರ ಇದ್ರೊಳಗಿರ್ತಕ್ಕಂಥ ಪ್ರೀ ಮತ್ತು ಪ್ರೋಬಯೋಟಿಕ್ ಏನಿದೆಯಲ್ಲ ಅದರ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸ್ತಾ ಬರುತ್ತೆ. ಯಾವಾಗ ಜೀರ್ಣಾಂಗ ವ್ಯವಸ್ಥೆ ಸುಧಾರಣೆ ಆಯ್ತು, ನಾವು ಕೊಟ್ಟಿರತಕ್ಕಂತ ಆಹಾರದಲ್ಲಿ ಇರತಕ್ಕಂತ ವಿಟಮಿನ್ಸ್ ಇರಲಿ, ಮಿನರಲ್ಸ್ ಇರಲಿ ಅಥವಾ ಬೇರೆ ಯಾವುದೇ ರೀತಿಯ ಪ್ರೋಟೀನ್ಸ್, ಎಂಜೈಮ್ಸ್ ಯಾವುದೇ ರೀತಿಯ ಅಂಶ ಇರಲಿ, ಸರಿಯಾಗಿ ಆ ಒಂದು ಪ್ರಾಣಿಗಳ ದೇಹ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಸರಿಯಾದ ಪೋಷಕಾಂಶಗಳು ಆ ಪ್ರಾಣಿಗಳ ದೇಹದೊಳಗೆ ಹೋಯ್ತು, ಅದರ ಆರೋಗ್ಯ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಕ್ಕೂ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೇನೆ ಇದ್ರೊಳಗಿರ್ತಕ್ಕಂಥ ಶತಾವರಿ ಏನಿದೆಯಲ್ಲ, ಗೋವುಗಳಲ್ಲಿ ಹಾಲಿನ ಪ್ರಮಾಣನ ಕೂಡ ಜಾಸ್ತಿ ಮಾಡುತ್ತೆ. ಬೆದೆಗೆ ಬರುವಂತ ಹೀಟಿಗೆ ಬರುವಂತದ್ದು ಅಂತ ಕರೀತಾರೆ. ಬೆದೆಗೆ ಬರುವಂತಹ ಒಂದು ಕಾಲ ಏನಿದೆಯಲ್ಲ, ಎವ್ರಿ 28 ಡೇಸ್ ಆ ಒಂದು ಸೈಕಲ್ ಅನ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ನಾವು ಇದನ್ನ ಕೋಳಿಗಳಿಗೆ ಅಂದ್ರೆ ಬಾಯ್ಲರ್ ಅಂತ ಏನು ನಾವು ಸಾಕ್ಸ್ತೀವಿ, ಅದಕ್ಕೂ ಕೂಡ ಪೋಲ್ಟ್ರಿಗೆ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಯಾವ ರೀತಿ ಪೋಲ್ಟ್ರಿಗೆ ಯೂಸ್ ಮಾಡ್ತೀವಿ ನಾವು? 1 ಟನ್ ಆಹಾರಕ್ಕೆ ನಾವು 300 ಗ್ರಾಮ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಏನು 3-4 ಹಂತ ಇರುತ್ತೆ ಪೋಲ್ಟ್ರಿ ಫಾರ್ಮಿಂಗ್ ಅಲ್ಲಿ. ಆ ಪೋಲ್ಟ್ರಿ ಫಾರ್ಮಿಂಗ್ ಅಲ್ಲಿ ನಾವು ಮಿಡ್ಲ್ ಅಂಡ್ ಲಾಸ್ಟ್ ಸ್ಟೇಜ್ ಅದನ್ನ ನಾವು ಏನು 11ನೇ ದಿವಸ ಮೊದಲಿನ ಏನಷ್ಟು ಪ್ರೀ ಪೀರಿಯಡ್ ಅಂತ ಕರಿತೀವಿ, ಅದನ್ನ ಬಿಟ್ಟು ಉಳಿದ ಮುಂದಿನ 30 ದಿವಸಕ್ಕೆ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ಎಸ್ಪೆಷಲಿ ಬಾಯ್ಲರ್ ಕೋಳಿಯಲ್ಲಿ ಅದರ ತೂಕ ಒಂದು 4 ರಿಂದ 5 ದಿವಸ ಬೇಕು ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಾಡಕ್ಟ್ ಏನಿದೆ, ಪೆಟ್ ಲೋಷನ್. ಇದು ಆಕ್ಚುಲಿ ಪ್ಯೂರ್ಲಿ ಆಯುರ್ವೇದಿಕ್ ವೆಟರ್ನರಿ ಮೆಡಿಸಿನ್. ಇದು ನೋಡಿ, ಸಾಕು ಪ್ರಾಣಿಗಳಲ್ಲಿ ಸಾಕಷ್ಟು ನಾವು ಹೊರಗಡೆಯ ಒಂದು ಬಾಧೆ ಆ ಸಾಕು ಪ್ರಾಣಿಗಳಿಗೆ ಆಗ್ತಾ ಇರುತ್ತೆ. ಮಸ್ಕಿಟೋಸ್ ಇರಲಿ, ಸ್ಪೈಡರ್ಸ್ ಇರಲಿ, ಟಿಕ್ಸ್ ಇರಲಿ, ಫ್ಲೀಸ್ ಇರಲಿ, ಲೈಸ್ ಈ ತರ ಒಂದು ಕೀಟಗಳಿಂದ ನಮ್ಮ ಸಾಕು ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನಾವು ಅದಕ್ಕೆ ಬೇರೆ ಬೇರೆ ರೀತಿಯ ಕೆಮಿಕಲ್ ಅನ್ನ ಬಳಸ್ತಾ ಇದ್ವಿ. ಹಾಗೆ ನಮ್ಮ ಕಂಪನಿ ಆಲೋಚನೆ ಮಾಡ್ತೀವಿ, ಇದನ್ನು ಕೂಡ ನಾವು ಒಂದು ಆಯುರ್ವೇದಿಕ್ ಮೆಡಿಸಿನ್ ಅನ್ನ ಕೊಟ್ರೆ ನಮ್ಮ ರೈತರಿಗೆ ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಆ ಒಂದು ದೃಷ್ಟಿಕೋನದಿಂದ ತಂದಿರುವಂತದ್ದು ಹರ್ಬಲ್ ಪೆಟ್ ಲೋಷನ್, ಬಯೋಫಿಟ್ ಹರ್ಬಲ್ ಪೆಟ್ ಲೋಷನ್. ಕೇವಲ ನೀವು ಪರ್ ಲೀಟರ್ 1 ಲೀಟರ್ ನೀರಿಗೆ ಒಂದು 20 ml ಹಾಕೊಂಡು ವಾರಕ್ಕೆ ಒಮ್ಮೆ ನೀವು ಆ ಒಂದು ಸಾಕು ಪ್ರಾಣಿಗಳ ಮೇಲೆ ಇದನ್ನ ಪ್ರಯೋಗ ಮಾಡಿದ್ರೆ, ಅದರ ಮೈಗೆ ಸರಿಯಾಗಿ ಉಜ್ಜುತ್ತಾ ಬಂದ್ರೆ ಒಂದು 2 ರಿಂದ 3 ವಾರಗಳಲ್ಲಿ ನೀವು ಈಗ ನಾನೇನ್ ಮೇಲೆ ಹೇಳಿದೆ, ಲೈಸ್ ಇರ್ಲಿ ಅಥವಾ ಟಿಕ್ಸ್ ಇರ್ಲಿ, ಫ್ಲೀಸ್ ಇರ್ಲಿ, ಈ ತರದ ಎಲ್ಲ ಒಂದು ಕೀಟಗಳ ಒಂದು ಆಕ್ರಮಣವನ್ನ ನೀವು ನಿಮ್ಮ ಸಾಕು ಪ್ರಾಣಿಗಳ ಮೇಲೆ ತುಂಬಾ ಇಫೆಕ್ಟಿವ್ ಆಗಿ ತಡಿಬಹುದು. ಹಾಗೇನೆ ಹೊಸದಾಗಿ ನಮ್ಮ ಕಂಪನಿ ತಂದಿರತಕ್ಕಂಥದ್ದು ಆಕ್ವಾ ರೇಂಜ್. ಇವತ್ತು ಇದು ಕೂಡ ಒಂದು ಆಕ್ವಾ ಫಾರ್ಮಿಂಗ್ ಅಂತಾನೆ ಕರಿತೀವಿ. ಇದು ಕೂಡ ಒಂದು ಕೃಷಿಯಾಗಿ ನಮ್ಮ ದೇಶದಲ್ಲಿ ಬದಲಾಗ್ತಾ ಇದೆ. ಸೊ ಇವತ್ತು ಏನಾಗ್ತಾ ಇದೆ, ಈ ಆಕ್ವಾ ಒಂದು ಫಾರ್ಮಿಂಗ್ ನಲ್ಲಿ ಏನಾಗ್ತಾ ಇದೆ ಆಕ್ಚುಲಿ ಅಂತಂದ್ರೆ, ಇವತ್ತಿನವರೆಗೂ ಆಕ್ವಾ ಫುಡ್ ಅಂತ ಏನ್ ಬರ್ತಾ ಇದೆ, ಆ ಫುಡ್ ನಮ್ಮ ದೇಶದಲ್ಲಿ ತಯಾರಾಗ್ತಾ ಇದೆ. ಎಲ್ಲವೂ ಹೊರ ದೇಶಗಳಿಂದ ತಯಾರಾಗಿ ಬರತಕ್ಕಂಥ ಫುಡ್ಗಳೇ ಜಾಸ್ತಿ.
ನಮ್ಮಲ್ಲಿ AFC ಅಂತ ಹೆಸರಿನಲ್ಲಿ ಅಕ್ವಾ ಫೀಡ್ ಕಾನ್ಸಂಟ್ರೇಷನ್ ಅಂತ ಹೆಸರಿನಲ್ಲಿ ನಮ್ಮ ಕಂಪನಿ ಅಕ್ವಾ ಫೀಡ್ ಹೇಳುವಂತದ್ದು ಪ್ಯೂರ್ಲಿ ಆರ್ಗ್ಯಾನಿಕ್ ಫಿಶ್ ಫಾರ್ಮಿಂಗ್ ಮಾಡಬೇಕು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತು ಏನ್ ಆಹಾರ ಹೊರದೇಶಗಳಿಂದ ಫಿಶ್ ಫಾರ್ಮಿಂಗ್ ಬರ್ತಾ ಇದೆ, ಇವೆಲ್ಲವೂ ಆಂಟಿಬಯೋಟಿಕ್ಸ್ ಅಂಡ್ ಹಾರ್ಮೋನ್ ಅನ್ನ ಒಳಗೊಂಡಿರತಕ್ಕಂತ ಒಂದು ಫುಡ್ಗಳು. ಇದನ್ನ ನಾವು ಜಾಸ್ತಿ ಬೆಳವಣಿಗೆ ಜಾಸ್ತಿ ಆಗ್ಬೇಕು, ಅದರ ತೂಕ ಜಾಸ್ತಿ ಆಗ್ಬೇಕು, ಫಿಶ್ ಇಂದು ಬೇಗನೆ ಅದು ಬೆಳಿಬೇಕು, ಮಾರ್ಕೆಟಿಗೆ ತರಬೇಕು, ನಾವು ಹಣನ ಜಾಸ್ತಿ ಗಳಿಸ್ಬೇಕು ಅನ್ನೋ ಹೊರದಲ್ಲಿ ಅದರ ಒಳಗಡೆ ಹಾರ್ಮೋನ್ಸ್ ಅನ್ನ ಆಂಟಿಬಯೋಟಿಕ್ಸ್ ಅನ್ನ ತುಂಬಿ ಕಳಿಸ್ತಾ ಇದೆ. ಅದು ಏನಾಗ್ತಾ ಇದೆ, ಮನುಷ್ಯರ ದೇಹದೊಳಗೆ ಸೇರ್ಕೊಂಡು ಮನುಷ್ಯರ ಆರೋಗ್ಯವನ್ನು ಕೂಡ ಹಾಳು ಮಾಡ್ತಾ ಇದೆ. ಇದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಂಪನಿ ದೇಶದಲ್ಲೇ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆರ್ಗ್ಯಾನಿಕ್ ಫಿಶ್ ಫಾರ್ಮಿಂಗ್ ಸಲುವಾಗಿ ಹರ್ಬಲ್ ಬೇಸ್ಡ್ ಆಕ್ವಾ ಫೀಡ್ ಹೇಳುವಂತದ್ದನ್ನ ಕಂಪನಿ ತುಂಬಾ ಚೆನ್ನಾಗಿ ಇದರ ಒಂದು ರಿಸಲ್ಟ್ ಬರ್ತಾ ಇದೆ. ಲಾಸ್ಟ್ 2 months ಬ್ಯಾಕ್ ನಾವು ಇದನ್ನ ಲಾಂಚ್ ಮಾಡಿದ್ದೀವಿ. ಅಕ್ವಾ ಕ್ಲಿಯರ್ ಅಂತ ಇದೆ ಇದ್ರೊಳಗೆ, ನೀರನ್ನ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ. ಯಾಕೆಂದ್ರೆ ಏನು ಲ್ಯಾಂಡ್ ಫಿಶರೀಸ್ ಏನು ಮಾಡ್ತಾ ಇದ್ದಾರೆ ಇವತ್ತು, ಒಳನಾಡು ಒಂದು ಮೀನುಗಾರಿಕೆ ಅಂತ ನಾವು ಕರಿತೀವಿ, ಪಾಂಡ್ಸ್ ಅಥವಾ ಲೇಕ್ಸ್ ಈ ತರದೊಳಗೆಲ್ಲ ಯಾರು ಫಿಶ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅಲ್ಲಿ ಆ ನೀರನ್ನ ಸ್ವಚ್ಛವಾಗಿ ಇಟ್ಕೊಂಡು ಆ ನೀರಿನ pH ವ್ಯಾಲ್ಯೂ, ಅದು ಏನು ಗ್ಯಾಸ್ ಅದರೊಳಗೆ ಏನು ಉತ್ಪತ್ತಿ ಆಗುತ್ತೆ, ಅದು ಕೂಡ ಟಾಕ್ಸಿಕ್ ಗ್ಯಾಸಸ್ ಏನು ಉತ್ಪತ್ತಿ ಆಗುತ್ತೆ, ಅದೆಲ್ಲವನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಅಕ್ವಾ ಕ್ಲಿಯರ್ ಹಾಗೆ ಅಕ್ವಾ ಕಲ್ಚರ್, ಈ ರೀತಿಯ ಒಂದು 3 ಪ್ರಾಡಕ್ಟ್ ಗಳನ್ನ ನಾವು ಆರ್ಗ್ಯಾನಿಕ್ ಫಿಶ್ ಫಾರ್ಮಿಂಗ್ ಸಲುವಾಗಿ ತಂದಿದ್ದೀವಿ. ಇದು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ನಮಗೆ ಫೀಡ್ಬ್ಯಾಕ್ ಬರ್ತಾ ಇದೆ. ಈ ರೀತಿಯಾಗಿ ನಮ್ಮ ಬಯೋಫಿಟ್ ಹೇಳುವಂತ ಬ್ರ್ಯಾಂಡ್ ನಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಗಳನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರ ಮೂಲಕ ನಾವು ಪ್ರಾಫಿಟೇಬಲ್ ಫಾರ್ಮಿಂಗ್ ಕೂಡ ಮಾಡಬಹುದು, ನಮ್ಮ ದೇಶನ ನಾವು ಆರೋಗ್ಯದ ಪಥದತ್ತ ಕೂಡ ನಡೆಸಬಹುದು ಹೇಳುವಂತ ದೃಷ್ಟಿಕೋನದಿಂದ ಇವತ್ತು ನೆಟ್ಸರ್ಫ್ ಕಂಪನಿ ತರುತ್ತಾ ಇದೆ. ನೀವು ಇದನ್ನ ಬಳಸಿ, ನಿಮ್ಮ ರೈತ ಮಿತ್ರರಿಗೆ ಕೂಡ ಇದನ್ನ ಬಳಸಲಿಕ್ಕೆ ನೀವು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಬಯೋಫಿಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ನನ್ನ ಒಂದು ಇದ್ರೊಳಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಅವಕಾಶನ ನನಗೆ ಕೊಟ್ಟಿರತಕ್ಕಂತ ಆನಂದ್ ಮೋಹರ್ ಸರಿಗೆ ನಾನು ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಸೆಷನ್ ಧನ್ಯವಾದ. ನಾವು ವೈಂಡ್ ಅಪ್ ಮಾಡುವಲ್ಲ ಸರ್? ವೈಂಡ್ ಅಪ್ ಮಾಡುವಲ್ಲ, ಮುಗಿಸುವಲ್ಲ ಸರ್? ಖಂಡಿತ ಮುಗಿಸೋಣ. Okay, sir, 1 minute. Would you please share one that before Bio 99 one screen sharing now? Could you please once again share, please? Bio 99. Okay. No, previous one. The previous one. Only one side for Bio 99, sir. No. I want the earlier one. Previous one. NPK. Yeah, no, not that one. Share. No, sorry, sir. Not that one. Cambridge. No. That is no. You have to. First one is Steamrich, sir. Steamrich not. Just second before one that. Second one is shit. Just before that, Bio 99. That enzymes. Third one, NPK. Third one is NPK, sir. Okay. This one. Okay, 1 minute. Okay, sir. Thank you.